ನಾವೆಲ್ಲರೂ ಸಹಿತ ಎದ್ದು ನಿಂತು ಆ ಎರಡು ಕರಗಳನ್ನು ತಟ್ಟುತ್ತಾ ದೇವ ಸೇವಕಿಯನ್ನು ನಾವು ಸ್ವಾಗತ ಮಾಡತಕ್ಕಂಥ ಸಮಯವಾಗಿರುತ್ತೆ. I greet you in the wonderful name of our Lord and Savior Jesus Christ. ನಾವು ನಿಮ್ಮನ್ನೆಲ್ಲರನ್ನು ಕರ್ತನಾದಂತ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆ ಸಲ್ಲಿಸುತ್ತೇನೆ. ಕುಳಿತುಕೊಳ್ಳೋಣ. I am just like Queen Sheba when she saw the glory of Solomon. ಶೀಬಾ ಹೇಳಿದ ಹಾಗೆ ಶೀಬಾ ರಾಣಿಯು ತಾನು ಸೊಲೊಮೋನನ ವೈಭವವನ್ನು ಕಾಣಲಿಕ್ಕೆ ಬಂದೆನು ಅಂತ ಶೀಬಾ ರಾಣಿ ಹೇಳಿದ ಹಾಗೆ ನಾನು ನಿಮ್ಮ ಮಧ್ಯದಲ್ಲಿ ನುಡಿತಾ ಇದ್ದೇನೆ. I can't believe this is Pramandam. We call it Pramandam in Tamil. ನಾವು ಇದು ನಾನು ಅಲ್ಲಿ ನಂಬಲಿಕ್ಕೂ ಅಸಾಧ್ಯವಾದಂತ ಒಂದು ಕಾರ್ಯ ತಮಿಳಿನಲ್ಲಿ ಅಲ್ಲಿ ಭಯಂಕರವಾದದ್ದು ಎನ್ನುವುದನ್ನ ನಾವು ಹೇಳ್ತೇವೆ. ಬ್ರಹ್ಮಾಂಡமான கர்த்தருக்கு ஒரு அரண்மனை இது. ಅಲ್ಲಿ ದೇವರಿಗೆ ಒಂದು ದೊಡ್ಡದಾದಂತ ಒಂದು ಭಯಂಕರವಾದಂತ ಒಂದು ದೇವರ ಅರಮನೆ ಇದು. ಇದು கர்த்தர் செய்தது என்பதை ದೇವನೇ ಅರಿತಿರುಕ್ಕಿற ನಾಮು ಅರಿತಿರುக்கிறோம். ಇದು ಕರ್ತನೆ ಮಾಡಿದ್ದನ್ನ ದೇವರನ್ನು ಕುರಿತಾಗಿ ತಿಳಿದಿರುವಂತ ನಾವುಗಳು ಸಹ ತಿಳಿದವರಾಗಿದ್ದೇವೆ. பிரம்மாண்டமான ஆலயத்தை கட்டின தாவீதும் சாலமோனும் என்ன சொன்னார்கள்? ದೊಡ್ಡದ ಆಲಯವನ್ನು ಕಟ್ಟಿದಂತ ದಾವೀದನು ಮತ್ತು ಸೊಲೊಮೋನನು ಅವರು ಏನು ಹೇಳಿದರು? ನಾನು ಎಷ್ಟರವನು, ಎನ್ ತಗಪ್ಪನ್ வீடு எம்மாத்திரம், ನನ್ನ ತಂದೆಯ ಮನೆ ಎಷ್ಟರದು. அப்படித்தான் பாஸ்டர் ரவிமணி சொல்லுவார். ಅದೇ ರೀತಿಯಲ್ಲಿ ಪಾಸ್ಟರ್ ರವಿಮಣಿ ಅವರು ಹೇಳುತ್ತಾರೆ. ಅದು ಉண்மையான ಸಾಕ್ಷಿ, ಅದು ನಿಜವಾದಂತ ಒಂದು ಸಾಕ್ಷಿ. ಎಲಿಯಮನೆ ಕುಪ್ಪೆயிலிருந்து ಉಯರ್ತಿ ದೇವರು ಬಡವನನ್ನ ತಿಪ್ಪೆಯಿಂದ ತೆಗೆದು ರಾಜಾಕ್ಗಳ ಮಧ್ಯೆ ಉಕ್ಕಾರ ಆತನ ಪ್ರಭುಗಳ ಸಂಗಡದಲ್ಲಿ ದೇವರು ಅವನನ್ನು ಕೂಡಿಸತಕ್ಕಂತೆ ಮಾಡುತ್ತಾರೆ. ಕೃಪೆ ಎತ್ತனை பெரியது, ಆತನ ಕೃಪೆ ಎಷ್ಟು ಮಹತ್ತಾದದ್ದು, ಅವನ ಕೃಪೆ ಎತ್ತனை பெரியது, ಆತನ ಕೃಪೆ ಎಷ್ಟು ಮಹತ್ತಾದದ್ದು. We are here to celebrate the grace of God. ನಾವು ದೇವರ ಕೃಪೆಯಲ್ಲಿ ನಾವು ಆಘೋಷಿಸುವವರಾಗಿರಬೇಕು. This is a monument for the memory of the great mighty big God. ದೇವರು ಆತನು ಮಾಡಿ ನಮ್ಮ ಸರ್ವಶಕ್ತನಾದಂತ ದೇವರು ತಾನು ಮಾಡಿದಂತ ಒಂದು ಮಹತ್ತಾದಂತ ಒಂದು ಕಾರ್ಯ ಇದಾಗಿರುತ್ತದೆ. I rejoice. ನಾನು ಬಹಳವಾಗಿ ಇದರಲ್ಲಿ ಸಂತೋಷ ಪಡುತ್ತೇನೆ. ನಾನು ಸಂತೋಷ ಪಡುತ್ತೇನೆ. I glorify the name of the Lord. ನಾನು ಕರ್ತನ ನಾಮವನ್ನು ನಾನು ಘನಪಡಿಸುತ್ತೇನೆ. I thank you for the love you have for me. ನನ್ನ ಮೇಲೆ ನೀವು ಇಟ್ಟಿರುವಂತ ಪ್ರೀತಿಗಾಗಿ ನಾನು ನಿಮಗೆ ಸ್ತೋತ್ರ ಮಾಡುತ್ತೇನೆ. I thank God for the beloved mother and the wonderful woman of God, Pastor Ravi's wonderful wife. ನಿಮ್ಮ ಆತ್ಮಿಕವಾದಂತ ತಾಯಿಯು ನೀವು ಬಹಳವಾಗಿ ಪ್ರೀತಿ ಮಾಡುವಂತ ಸಹೋದರಿಯು ಹಾಗೂ ಅಂಕಲ್ ಅವರ ಹೆಂಡತಿ ಆಗಿರುವಂತ ಆಂಟಿಗಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. For the past few years I never came in this place. ನಾನು ಕಳೆದ ಅನೇಕ ವರ್ಷಗಳಲ್ಲಿ ನಾನು ಈ ಸ್ಥಳಕ್ಕೆ ಬರಲಿಲ್ಲ. I traveling all over India. ನಾನು ಭಾರತದ ಅನೇಕ ಕಡೆಗಳಲ್ಲಿ ಸಂಚರಿಸುತ್ತಾ ಇದ್ದೆ. From Pakistan border to China border. ನಾನು ಪಾಕಿಸ್ತಾನ ಬಾರ್ಡರ್ ಇಂದ ಚೈನಾ ಬಾರ್ಡರ್ ವರೆಗೂ ನಾನು ಯಾತ್ರೆ ಮಾಡ್ತಾ ಇದ್ದೆ. Himalayas to Kanyakumari. ಹಿಮಾಲಯದಿಂದ ಕನ್ಯಾಕುಮಾರಿವರೆಗೂ ಯಾತ್ರೆ ಮಾಡ್ತಾ ಇದ್ದೆ. Traveling. ಯಾತ್ರೆ ಮಾಡ್ತಾ ಇದ್ದೆ. Because of the love of God shed abroad in my heart. ದೇವರ ಪ್ರೀತಿಯು ನನ್ನ ಮೇಲೆ ನನ್ನ ಹೃದಯದಲ್ಲಿ ಅಲ್ಲಿ ಪ್ರೀತಿಯ ರಸವಾಗಿ ಸುರಿಯಲ್ಪಟ್ಟಿದ್ದರಿಂದ I want to preach this gospel to every person in India. ಭಾರತದಲ್ಲಿರುವಂತ ಎಲ್ಲರಿಗೂ ಈ ಕರ್ತನ ಶುಭ ವರ್ತಮಾನವನ್ನು ನಾನು ಸಾರುವವನಾಗಿರಬೇಕು. The joy you have enjoyed this morning. ನಾನು ಈ ಬೆಳಗಿನ ಜಾವದಲ್ಲಿ ನನ್ನ ಸಂತೋಷಕರವಾದ ಕಾರ್ಯ. Millions in India never heard once. ಸಾವಿರಾರು ಜನ, ಲಕ್ಷಗಟ್ಟಲೆ ಜನ ಭಾರತದಲ್ಲಿ ಕರ್ತನ ಶುಭ ವರ್ತಮಾನವನ್ನು ಕೇಳಲಿಲ್ಲ. When you sit in the chair this morning, ಇನ್ನು ಅನೇಕ ಬದಲಾವಣೆಗಳು ಉಂಟಾಗಬೇಕು. Your tears must roll down. ಅಲ್ಲಿ ನಿನ್ನ ಕಣ್ಣೀರುಗಳು ಸುರಿಸಲ್ಪಡಬೇಕು, ನಿನ್ನ ಕಣ್ಣೀರು ನೀಗಲ್ಪಡಬೇಕು. To see the ignorant in India. ಭಾರತದಲ್ಲಿ ತಿರಸ್ಕಾರತೆಯನ್ನು, ಅಜ್ಞಾನತನವನ್ನು ನೀನು ಕಾಣುತ್ತೀಯ. People are worshiping a naked Swamiji in Varanasi. ವಾರಣಾಸಿಯಲ್ಲಿ ಬೆತ್ತಲೆ ಆಗಿರುವಂತ ನಗ್ನರಾದಂತ ಸ್ವಾಮಿಗಳನ್ನು ಪೂಜಿಸುವ ಜನರಿದ್ದಾರೆ. The Swamijis are eating the dead bodies. ಅಲ್ಲಿರುವಂತ ಸಾಧುಗಳು ಅವರ ಸತ್ತ ಶವವನ್ನು ತಿನ್ನುತ್ತಾರೆ. How can they hear the gospel? ಯಾವ ರೀತಿ ಈ ರೀತಿ ಉಳ್ಳಂತ ಜನರು ಶುಭ ವರ್ತಮಾನವನ್ನು ಕೇಳಲಿಕ್ಕೆ ಸಾಧ್ಯ? If you don't go, who will go? ನೀನು ಹೋಗದಿದ್ರೆ ಮತ್ತೆ ಇನ್ಯಾರು ಹೋಗುತ್ತಾರೆ? This is our, my friend. ಇದು ನಮ್ಮ ಹಲಲೆಯ ಸಮಯ, ನಮ್ಮ ಕಾರ್ಯಗಳಾಗಿರುತ್ತದೆ. That's why I never came to your church. ಅದಕ್ಕೋಸ್ಕರವಾಗಿ ನಾನು ಈ ಸಭೆಗೆ ಬರಲಿಲ್ಲ. I know you are praying for me. ನನಗೆ ಗೊತ್ತು ನೀವು ನನಗಾಗಿ ಚೆನ್ನಾಗಿ ಪ್ರಾರ್ಥಿಸ್ತಾ ಇದ್ದೀರಾ. You will get your reward for that. ಅದಕ್ಕಾಗಿ ನೀವು ಮಾಡಿದಂತ ಪ್ರಾರ್ಥನೆಗೆ ನೀವು ನಿಶ್ಚಯವಾಗಿ ಫಲವನ್ನು ಕಾಣುತ್ತೀರಿ. I like the wonderful name, victory. ನಾನು ಒಂದು ಸುಂದರವಾದ ಹೆಸರನ್ನು ನಿಮ್ಮ ಕುರಿತಾಗಿ ಕೇಳಿದೆ, ವಿಕ್ಟರಿ. Yeah, this church is a victorious church. ಈ ಸಭೆ ಒಂದು ಸಾಧಾರಣವಾದ ಸಭೆಯಲ್ಲ, ಈ ಸಭೆ ಜಯಶಾಲಿಯ ಸಭೆ. It's a overcomers church. ಇದು ಜಯಶಾಲಿಗಳ ಸಭೆ. It's a victorious church. ಇದು ಜಯಶಾಲಿಗಳ ಸಭೆ. I was staying with a sister in a home. ನಾನು ಒಂದು ಸಹೋದರಿಯ ಮನೆಯಲ್ಲಿ ನಾನು ವಾಸಿಸ್ತಾ ಇದ್ದೆನು. Whole night I'm preparing many sermons. ನಾನು ಅನೇಕ ಸಂದೇಶಗಳನ್ನು ನಾನು ಸಿದ್ಧಪಡಿಸುತ್ತಾ ಇದ್ದೆ. But when I came into the tabernacle, ಈ ಗುಡಾರದ ಒಳಗಡೆ ನಾನು ಬಂದಾಗ God changed my sermon. ದೇವರು ನನ್ನ ಸಂದೇಶವನ್ನು ಬದಲಾಯಿಸಿದನು. And God told me to tell you, my brothers,
ಇವತ್ತು ನನ್ನ ಸಹೋದರರೇ ನಾನು ಹೇಳುತ್ತೇನೆ, You are overcomers. ನೀನು ಜಯಶಾಲಿ, You are overcomers. ನೀನು ಜಯಶಾಲಿ. God told me tell you that you are an overcomer. ದೇವರು ನನ್ನ ಬಳಿಯಲ್ಲಿ ನಿಮ್ಮ ಬಳಿಯಲ್ಲಿ ಹೇಳಲಿಕ್ಕೆ ಆತನು ಹೇಳಿದಂತ ಸಂಗತಿ, ನೀವುಗಳು ಸಾಧಾರಣವಾದ ಜನರಲ್ಲ, ನೀವು ಕರ್ತನ ಜಯಶಾಲಿಗಳಾಗಿದ್ದೀರಿ. ஆண்டவர் ஒரே ஒரு வார்த்தை கொடுத்தார். ಕರ್ತನು ಒಂದೇ ಒಂದು ಮಾತನ್ನು ಕೊಟ್ಟನು, ஜெயம் கொண்டவர்கள். ಅಲ್ಲಿ ಜಯಶಾಲಿಗಳು, ஜெயம் கொண்டவர்கள். ಜಯಶಾಲಿಗಳು. இருதயத்துல கை வச்சு சொல்லுங்க, ನಿಮ್ಮ ಎದೆ ಮೇಲೆ ಕೈ ಇಟ್ಟು ನೀವು ಹೇಳ್ರಿ, நான் ஜெயம் கொண்டவன். ನಾನು ಜಯಶಾಲಿ, I am an overcomer. ನಾನು ಜಯಶಾಲಿ, I am an overcomer. ನಾನು ಜಯಶಾಲಿ, நான் ஜெயிப்பேன். ನಾನು ಜಯಿಸ್ತೇನೆ, நான் ஜெயிப்பேன். ನಾನು ಜಯಿಸ್ತೇನೆ. You know, there is a word I read this morning. ಈ ಬೆಳಗಿನ ಜಾವದಲ್ಲಿ ಒಂದು ವಾಕ್ಯವನ್ನು ನಾನು ಓದಿದೆನು. 1 Samuel chapter 14. ಒಂದು ಸಾಮುವೇಲ ಬರೆದ ಪುಸ್ತಕ 14ನೇ ಅಧ್ಯಾಯದಲ್ಲಿ 47th word. 47ನೇ ವಾಕ್ಯ. 1 Samuel chapter 14 ಒಂದು ಸಾಮುವೇಲ 14ನೇ ಅಧ್ಯಾಯದ and verse 47. 47ನೇ ವಾಕ್ಯ. The last portion. ಕಡೆಯ ವಾಕ್ಯ ಈ ರೀತಿ ಹೇಳುತ್ತದೆ, Wheresoever he turned himself, he subdued them. ದೇವರ ವಾಕ್ಯದಲ್ಲಿ ನಾವು ಈ ರೀತಿ ನಾವು ಗಮನಿಸುವಂತರಾಗಿದ್ದೇವೆ, ಹೋದ ಕಡೆಯಲ್ಲೆಲ್ಲ ಜಯವನ್ನೇ ಹೊಂದಿದನು. He subdued them. ಆತನು ಜಯವನ್ನೇ ಹೊಂದಿದನು, அடக்கினான். ಅವನು ಜಯವನ್ನೇ ಹೊಂದಿದನು. எங்க போனாலும் சத்துருக்களை அடக்கினான். ಆತನು ಎಲ್ಲೇ ಹೋದ್ರು ಆತನು ಶತ್ರುವಿನ ಮೇಲೆ ಜಯ ಹೊಂದುತ್ತಾ ಇದ್ದನು. நாம் அடக்கணும், அடக்க வேண்டும். ನಾವು ಜಯಿಸಬೇಕಾದವನನ್ನ ನಾವು ಜಯಿಸಬೇಕು. We are called to reign and rule. ನಾವು ಅಲ್ಲಿ ಆಳುವುದಕ್ಕೋಸ್ಕರವಾಗಿಯೂ ನಾವು ಆಳ್ವಿಕೆಯನ್ನು ಮಾಡಲಿಕ್ಕಾಗಿ God ಕರೆಯಲ್ಪಟ್ಟವರು. created Adam and Eve. ಅಲ್ಲಿ ಆದಾಮನ ಮತ್ತು ಅವಳು, He didn't tell them you eat and sleep. ಅವರು ದೇವರ ಕರ್ತನು ತಾನು ಇರುತ್ತೆ. ಸ್ವಲ್ಪ ಮಾನಿಟರ್ಗಳು ಕೊಡಿ ಸುನಿಲ್, ಮಾನಿಟರ್ಗಳು ಸ್ವಲ್ಪ ಕೊಡಿ, ಇಲ್ಲಿ ಕೇಳ್ತಾ ಇಲ್ಲ ಸರಿಯಾಗಿ. He didn't tell them eat and sleep. ಆತನು ಈ ರೀತಿಯಾಗಿ ಹೇಳಿದ್ರು, ಅಲ್ಲಿ ತಿಂದು ನೀವು ಮಲಗಿರಿ ಎಂದು. He told them to rule and reign. ದೇವರವರಿಗೆ ತಿಂದು ಕುಡಿರಿ ಅಂತ ಅಲ್ಲ ಹೇಳಿದ್ದು, ದೇವರವರಿಗೆ ಹೇಳಿದಂತ ಸಂಗತಿ ಆಗಿರ್ತದೆ, ನೀವು ದೊರೆತನ ಮಾಡ್ರಿ ಅಂತ. You must rule and reign. ಅಲ್ಲಿ ನೀನು ದೊರೆತನ ಮಾಡಬೇಕು, நீங்கள் ஜெயம் கொள்ள வேண்டும். ನೀವು ಜಯ ஆளுகை ಹೊಂದುವವರಾಗಿರಬೇಕು, செய்ய வேண்டும். ನೀವು ಆಳ್ವಿಕೆಯನ್ನು ಮಾಡಬೇಕು, அடக்க வேண்டும். ನೀವು ದೊರೆತನ ಮಾಡಬೇಕು, ஜெயம் கொள்ள ನೀವು வேண்டும். ಜಯ ಹೊಂದಬೇಕು. அருமையான கர்த்தருடைய பிள்ளைகளே, ಪ್ರಿಯ ದೇವರ ಮಕ್ಕಳೇ, அதுதான் தேவனுடைய சித்தம். ಅದಾಗಿರ್ತದೆ ದೇವರ ಚಿತ್ತ. நீ ஆளுகிறவனாய் இருக்க வேண்டும். ನೀನು ಯಾವಾಗಲೂ ನೀನು ಆಳ್ವಿಕೆಯನ್ನು நீ ಮಾಡುವವನಾಗಿರಬೇಕು, அடக்கிறவனாய் இருக்க ನೀನು வேண்டும். ದೊರೆತನ நீ ಮಾಡುವವನಾಗಿರಬೇಕು, ஜெயம் கொண்டவனாய் இருக்க ನೀನು ಜಯ வேண்டும். ಹೊಂದುವವನಾಗಿರಬೇಕು. உன்னை யாரும் ஆளக்கூடாது. ನಿನ್ನನ್ನು ಯಾರು ದೊರೆತನ ಮಾಡಬಾರದು, எதுவும் ஆளக்கூடாது. ಯಾವುದು ನಿನ್ನನ್ನು ಮೇಲೆ ದೊರೆತನ எந்த ಮಾಡಬಾರದು, சூழ்நிலையும் ஆளக்கூடாது. ಯಾವ ಸಂದರ್ಭವು ನಿನ್ನನ್ನು ಆಳ್ವಿಕೆ You ಮಾಡಬಾರದು. are an overcomer. ನೀನು ಜಯಶಾಲಿ ಆಗಿದ್ದೀಯ. Yes, I'll rule and reign. ನಿಶ್ಚಯವಾಗಿ ನಾನು ಆಳ್ವಿಕೆ ಮಾಡುತ್ತೇನೆ, ನಾನು ಜಯ ಹೊಂದುತ್ತೇನೆ. That is a purpose and plan of God. ಅದಾಗಿರ್ತದೆ ದೇವರ ಉದ್ದೇಶವು, ದೇವರ ಆಲೋಚನೆಯು. உன்னை குறித்து தேவனுடைய திட்டம். ನಿನ್ನ ಕುರಿತಾಗಿರುವಂತ ದೇವರ ನೀ ಆಳ ಉದ್ದೇಶ, ವೇಂಡು. ನೀನು ಆಳ್ವಿಕೆ நீ ಮಾಡಬೇಕು. ಗಂಭೀರமா இருக்கணும். ನೀನು ಯಾವಾಗಲೂ ನೀನು ಅಲ್ಲಿ ಗಂಭೀರವಾಗಿರಬೇಕು. தலையை நிமித்தி நடக்கணும். ನಿನ್ನ ತಲೆಯನ್ನು ಯಾವಾಗಲೂ ಎತ್ತುವವನಾಗಿ ನಡಿಬೇಕು. ஏனென்றால் தேவன் நம் தலைகளை உயர்த்துகிறவராய் இருக்கிறார். ಕಾರಣವೇನೆಂದ್ರೆ ನಮ್ಮ ದೇವರು ನಮ್ಮ ತಲೆಗಳನ್ನ ಎತ್ತುವಂತೆ ಮಾಡುವವನು. நீ வெட்கப்பட்டு ನೀನು போவதில்லை. ಒಂದು ಕಾಲದಲ್ಲಿ ಆಶಾಭಂಗ ಪಟ್ಟಿ ಹೋಗೋದಿಲ್ಲ, நீ ಸೋರ್ந்து போவதில்லை. ನೀನು ಒಂದು ಕಾಲದಲ್ಲಿ ಸೋತು நீ ಹೋಗೋದಿಲ್ಲ, கவலைப்படுவதில்லை. ನೀನು ಒಂದು ಕಾಲದಲ್ಲಿ ಕಳವಳಗೊಳ್ಳೋದಿಲ್ಲ, கண்ணீர் வடிப்பதில்லை. ನಿನ್ನ ಕಣ್ಣೀರನ್ನು ನೀನು ಸುರಿಸೋದಿಲ್ಲ. எல்லாவற்றுக்கும் மேலாக ಎಲ್ಲದಕ್ಕಿಂತ ಹೆಚ್ಚಾಗಿ நீ சாவதில்லை. ನೀನು ನಿಶ್ಚಯವಾಗಿ ಸಾಯೋದಿಲ್ಲ, நீ சாவதில்லை. ನೀನು ಸಾಯುವುದಿಲ್ಲ. Even he overcame death. ಅಲ್ಲಿ ನೀನು ಮರಣವನ್ನು ಸಹ ಜಯ ಹೊಂದಿದವನಾಗಿ ಬರ್ತೀಯ. இந்த உலகத்தில் மனிதன் ஜெயிக்க முடியாத ஒன்று ಅಲ್ಲಿ ಒಂದು ಮನುಷ್ಯನು, ಈ ಲೋಕದಲ್ಲಿ ಇರುವಂತ ಮನುಷ್ಯನು ಜಯಿಸಲಿಕ್ಕೆ ಆಗದಿರುವಂತ ಒಂದು ಕಾರ್ಯ ಉಂಟು, மரணம். ಮರಣ. அதையும் ஜெயித்து ಅದನ್ನು ಜಯಿಸಿ உன்னையும் ஜெயிக்க வைத்து ನಿನ್ನನ್ನು ಜಯ ಹೊಂದುವಂತೆ ಮಾಡಿ, மரணத்தை பார்த்து ಮರಣವನ್ನು ನೋಡಿ, மரணமே உன் கூரெங்கே, ಏ ಮರಣವೇ ನಿನ್ನ ಗುಂಡಿಯಲ್ಲಿ, பாதாளமே உன் ஜெயம் எங்கே. ಏ ಪಾತಾಳವೇ ನಿನ್ನ ವಿಶ್ವದ ಕೊಂಡಿಯಲ್ಲಿ I am ಹೇಳಬೇಕಂತೆ. overcomer. ನಾನು ಜಯಶಾಲಿ, I am an overcomer. ನಾನು ಜಯಶಾಲಿ. Victory Church people, you are overcomers. ಇವತ್ತು ವಿಕ್ಟರಿ ಏಜಿ ಸಭೆಯಲ್ಲಿರುವಂತ ದೇವರ ಮಕ್ಕಳೇ, ನೀವು ಸಾಧಾರಣ ವ್ಯಕ್ತಿಗಳಲ್ಲ, ನೀವು ಕರ್ತನ ಜಯಶಾಲಿಗಳಾಗಿದ್ದೀರಿ. I want to give you the secret of victory. ಇವತ್ತು ಜಯದ ಒಂದು ರಹಸ್ಯವನ್ನು ನಿಮಗೆ ಕೊಡಲಿಕ್ಕೆ ಇಷ್ಟಪಡುತ್ತೇನೆ. Secret of victory. ಅಲ್ಲೇ ಜಯದ ಒಂದು ರಹಸ್ಯವನ್ನು ಕೊಡಲಿಕ್ಕೆ ಇಷ್ಟಪಡುತ್ತೇನೆ. இங்கே சவுலை பார்க்கும் பொழுது ಇಲ್ಲಿ ಸೌಲನನ್ನು ನೋಡಿದಾಗ மோவாபியரையும் ಅಮ್ಮೋನಿಯரையும் ಆತನು ಮೋಹಾಬಿಯರನ್ನು, ಅಮ್ಮೋನಿಯರನ್ನು, ஏதோமியரையும் ಏದೋಮಿಯರನ್ನು, சோவாபியரையும் ಶೇಬದ ಅರಸನನ್ನು, அமலேக்கியரையும் ಅಮಾಲೇಕ್ಯರನ್ನು அடக்கினான். ಆತನು ಯುದ್ಧ ಮಾಡಿ ಜಯಿಸಿದನು. வாயை திறந்து சொல்லுங்க, நான் அடக்குவேன். ಬಾಯಿ ತೆರೆದು ಹೇಳ್ರಿ, ನಾನು ಜಯಿಸುತ್ತೇನೆ. யார் அடக்குவேன்? ನಾನು ಯಾರ ಮೇಲೆ ಜಯ ಹೊಂದುತ್ತೇನೆ? என்னை சுத்தி இருக்கும்
சுற்றும் சத்துருவை அடக்குவேன். ನನ್ನನ್ನು ಸುತ್ತುವರೆದಿರುವಂತ ಎಲ್ಲಾ ಶತ್ರುಗಳನ್ನ ನಾನು ಜಯಿಸುತ್ತೇನೆ. மோவாபியரை அடக்குவேன். ನಾನು ಮೋವಾಬಿಯರನ ಮೇಲೆ ಜಯ ಹೊಂದುತ್ತೇನೆ. ಅಮ್ಮೋನಿಯனை ಅಡக்குவேன். ನಾನು ಅಮ್ಮೋನಿಯರನ್ನು ಜಯಿಸುತ್ತೇನೆ. ஏதோமியரை ನಾನು அடக்குவேன். ಏದೋಮಿಯರನ್ನು ಜಯಿಸುತ್ತೇನೆ. பெலிஸ்தியரை ಅಡக்குவேன். ನಾನು ಫಿಲಿಷ್ಟಿಯರನ್ನು ಜಯಿಸುತ್ತೇನೆ. ಅಮಲೇಕ್ಯனை ಅಡக்குவேன். ನಾನು ಅಮಾಲೇಕ್ಯರನ್ನು ನಾನು ಜಯಿಸುತ್ತೇನೆ. I will walk over, jump over, cross over. ನಾನು ಅವರ ಮೇಲೆ ನಾನು ನಡೆಯುತ್ತೇನೆ, ಅವರನ್ನು ನಾನು ದಾಟುತ್ತೇನೆ, ಅವರನ್ನು ನಾನು ತುಳಿಯುತ್ತೇನೆ. Because I am a overcomer. ಕಾರಣವೇನೆಂದ್ರೆ ನಾನು ಜಯಶಾಲಿಯಾಗಿದ್ದೇನೆ. Shout, shout, shout. ಗಟ್ಟಿಯಾಗಿ ಕೂಗಿ ಹೇಳೋಣ, ಕೈಗಳೆತ್ತಿ ಹೇಳೋಣ, ನಾನು ಜಯಶಾಲಿ. Shout, shout, shout. ಗಟ್ಟಿಯಾಗಿ ಕೂಗಿ ಹೇಳ್ರಿ, ನಾನು ಜಯಶಾಲಿ. You will not be defeated. You will not be defeated. ನಿನ್ನನ್ನು ಯಾರು ಸೋಲಿಸ್ಲಿಕ್ಕೆ ಆಗೋದಿಲ್ಲ, ನಿನ್ನ ಯಾರು ಸೋಲಿಸ್ಲಿಕ್ಕೆ ಆಗೋದಿಲ್ಲ. நீ தோற்று போவதில்லை. ನೀನು ಸೋತು ಹೋಗೋದಿಲ್ಲ. நீ சோர்ந்து போவதில்லை. ನೀನು ಸೋತು ಹೋಗೋದಿಲ್ಲ. நீ ஒருபோதும் வெட்கப்பட்டு போவதில்லை. ನೀನು ಒಂದು ಕಾಲದಲ್ಲಿ ನಾಚಿಕೆ ಗೆಟ್ಟವನಾಗಿ ನೀನು ಹೋಗೋದಿಲ್ಲ. நீ ஜெயிப்பாய், அடக்குவாய். ನೀನು ಜಯಿಸುತ್ತೀಯ, ನೀನು ದೊರೆತನ ಮಾಡುತ್ತೀಯ. இந்த அமலேக்கியர்கள் யார்? ಈ ಅಮಾಲೇಕ್ಯರು ಯಾರು? இஸ்ரவேலர்கள் புறப்பட்டு வந்த பயணத்திலே ಇಸ್ರಾಯೇಲ್ ಜನರು ಅವರು ಹೊರಟು ಬಂದಂತ ಯಾತ್ರೆಯಲ್ಲಿ அவர்கள் பயணத்தை தடுத்து நிறுத்தினவர்கள். ಅವರ ಯಾತ್ರೆಯನ್ನು ತಡೆ ಮಾಡಿ ನಿಲ್ಲಿಸಿದವರು. உன் வாழ்க்கை பயணத்தில், ನಿನ್ನ ಯಾತ್ರೆಯ ಜೀವನದ உன் ಯಾತ್ರೆಯಲ್ಲಿ, ஆவிக்குரிய பயணத்திலே ನಿನ್ನ ಆತ್ಮಿಕವಾದ ಯಾತ್ರೆಯಲ್ಲಿ தடுத்து நிறுத்துவர்கள் உண்டு. ನಿನ್ನನ್ನು ತಡೆ ಮಾಡಿ ನಿಲ್ಲಿಸುವವರಿದ್ದಾರೆ. தடுக்கும் சூழ்நிலைகள் உண்டு. ನಿನ್ನನ್ನು ತಡೆ ಮಾಡುವ ಅನೇಕ ಸಂದರ್ಭಗಳುಂಟು. நீ என்ன செய்ய போற தெரியுமா? ನೀನು ಏನ್ ಮಾಡಲಿಕ್ಕೆ ಹೋಗುತ್ತೀಯ ಗೊತ್ತಾ? ஒரு ஹை ஜம்ப். ನೀನು ಅದರ ಮೇಲೆ ಜಿಗಿತೀಯ. உன் சத்துருவை தேடியும் காணாதிருப்பாய். ಅದು ನಿನ್ನ ಶತ್ರುವನ್ನ ನೀನು ಹುಡುಕಿದ್ರು ಅವನು ನಿನಗೆ ಕಾಣಿಸೋದಿಲ್ಲ. உன் சத்துருவை தேடியும் ನಿನ್ನ காணாதிருப்பாய். ಶತ್ರುವನ್ನ ನೀನು ಹುಡುಕಿದ್ರು ಅವನು ನಿನಗೆ ಕಾಣಿಸಾನು. மெட்ராஸ்ல இருந்து சென்னை வரை நான் பிளேன்ல வந்தேன். ನನ್ನ ಮೆಡ್ರಾಸ್ ಇಂದ ಚೆನ್ನೈವರೆಗೂ ನಾನು ವಿಮಾನದಲ್ಲಿ ಬಂದನು. கீழே எட்டி பார்த்தேன். ಕೆಳಗಡೆ ನಾನು ನೋಡಿದೆ. யாராவது தெரியுதா? ಯಾರಾದ್ರೂ ಕಾಣಿಸ್ತಾರ? ஒண்ணுமே தெரியலையே. ಏನು ಕಾಣ್ತಾ ಇಲ್ವಲ್ಲ. பெங்களூர்ல இறங்குன, ಬೆಂಗಳೂರಲ್ಲಿ ಇಳಿದೆ, வந்து பார்த்துட்டேன். ಬಂದು ನೋಡಿದೆ. when you are lifted higher, ಅಲ್ಲಿ ದೇವರು ಮೇಲೆತ್ತುತ್ತಾನೆ. உன்னதத்தில் தேவனோடு உட்கார்ந்து இருக்கும் பொழுது, ಅಲ್ಲಿ ಉನ್ನತವಾಗಿ ದೇವರ ಸಂಗಡವಾಗಿ ಉನ್ನತ ಸಿಂಹಾಸನದಲ್ಲಿ ಕೂತುಕೊಂಡಾಗ இந்த கீழே உள்ள ஒண்ணுமே தெரியாதுங்க. ಕೆಳಗಡೆ ಇರುವಂತ ಯಾವ ಸಂಗತಿ ನಿನಗೆ ಕಾಣೋದಿಲ್ಲ. छोटा छोटा enemies you cannot see. ಅಲ್ಲಿ ಚಿಕ್ಕ ಚಿಕ್ಕ ಶತ್ರುಗಳನ್ನು ನೀನು ಕಾಣೋದಿಲ್ಲ. बड़ा बड़ा thieves you can see. ಅಲ್ಲಿ ನೀನು ದೊಡ್ಡ ದೊಡ್ಡ ಶತ್ರುಗಳನ್ನು ನೀನು ಕಾಣೋದಿಲ್ಲ. அவைகளை நீ பார்ப்பதில்லை. ಅವುಗಳನ್ನು ನೀನು ನೋಡೋದಿಲ್ಲ. ஹalleluya, 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 ஹalleluya. சவுல் அவருடைய சத்துருக்கள் அத்தனை பேரை அடக்கினான். ಸೌಲನು ತನಗಾಗಿದ್ದಂತ ಎಲ್ಲಾ ಶತ್ರುಗಳ ಮೇಲೆ ಅವನ ಜಯ ಹೊಂದಿದನು. அவன் வாழ்க்கையில் ஒரு ரகசியம் இருந்தது. ಅವನ ಜೀವನದಲ್ಲಿ ಒಂದು ರಹಸ್ಯವಿತ್ತು. 36ஆம் அதிகாரம் சொல்கிறது. 36ஆம் அதிகாரம் 30ನೇ ಅಧ್ಯಾಯ ಈ ರೀತಿ ಹೇಳುತ್ತದೆ. 1 Samuel chapter 14:36. 1 ಸ್ಯಾಮುವೇಲ್ 13:36 ದೇವರ ವಾಕ್ಯದಲ್ಲಿ Read ಗಮನಿಸ್ತೇವೆ. in Kannada. ಕನ್ನಡದಲ್ಲಿ ನಾವು ವಾಕ್ಯವನ್ನು ನಾವು ಓದುವಂತರಾಗಿರೋಣ. 36. ಸೌಲನು ತನ್ನ ಸೈನಿಕರನ್ನು ಬನ್ನಿರಿ, ನಾವು ಈ ರಾತ್ರಿಯಲ್ಲೇ ಫಿಲಿಷ್ಟಿಯರನ್ನು ಬೆನ್ನಟ್ಟಿ ಬೆಳಗಾಗುವವರೆಗೂ ಅವರನ್ನು ಸುಲುಕೊಂಡು ಒಬ್ಬನನ್ನು ಉಳಿಸದೆ ಕೊಂದು ಹಾಕೋಣ ಎಂದು ಕರೆಯಲು ಅವರು ನಿನ್ನ ಇಷ್ಟದಂತೆ ಆಗಲಿ ಎಂದು ಹೇಳಿದರು. Verse 37. 37. ದೇವ, ನಾವು ಫಿಲಿಷ್ಟಿಯರನ್ನು ಬೆನ್ನಟ್ಟಬಹುದು, ನೀನು ಅವರನ್ನು ಇಸ್ರಾಯೇಲರ ಕೈಗೆ ಒಪ್ಪಿಸಿಕೊಡುವೆಯೋ ಎಂದು ಕೇಳಿಕೊಂಡರು. ಆತನು ಅವನಿಗೆ ಆ ದಿವಸ ಉತ್ತರ ಕೊಡಲೇ ಇಲ್ಲ. He wanted to fight against the Philistines. ಆತನು ಫಿಲಿಷ್ಟಿಯರ ವಿರುದ್ಧವಾಗಿ ಅವನು ಯುದ್ಧ He ಮಾಡಬೇಕಾಗಿತ್ತು. called the big army. ಆತನು ಒಂದು ದೊಡ್ಡ ಸೈನ್ಯವನ್ನು ಕರೆದನು. He asked a question. ಆತನೊಂದು ಪ್ರಶ್ನೆಯನ್ನು ಕೇಳಿದನು. Shall we go? ನಾವು ಹೋಗಬಹುದಾ? Shall we go? ನಾವು ಹೋಗಬಹುದಾ? You know what the people said? ಅಲ್ಲಿ ಜನ ಏನ್ ಹೇಳಿದ್ರು ಗೊತ್ತಾ? Whatever you want, you do it. ನೀನ್ ಏನ್ ಬೇಕಾದ್ರೂ ನೀನ್ ಮಾಡ್ಕೋ. Because you are a king. ಕಾರಣ ನೀನೊಬ್ಬ ಅರಸನು. You are a first king. ನೀನು ಮೊದಲೇ ಅರಸನು. You are a handsome man. ನೀನು ಬಹಳ ಸುಂದರನು. You are a tall man. ನೀನು ಎತ್ತರ ಉಳ್ಳವನು. You are a powerful man. ನೀನು ಶಕ್ತನು. You have an army. ಅಲ್ಲಲ್ಲಿ ನೀನೊಂದು ದೊಡ್ಡ ಸೈನ್ಯ ಉಳ್ಳವನು. Huge army. ಒಂದು ದೊಡ್ಡ ಸೈನ್ಯ ಉಂಟು. You have manpower. ನಿನಗೆ ಮನುಷ್ಯ ಶಕ್ತಿ You ಉಂಟು. have money power. ನಿನಗೆ ಹಣ ಶಕ್ತಿ ಉಂಟು. You have political power. ಅಲ್ಲಲ್ಲಿ ನೀನು ಎಲ್ಲ ಶಕ್ತಿ ಉಳ್ಳವನು. Go for it. ಅಲ್ಲಲ್ಲಿ ನೀನು ಹೋಗು ಮುಂದೆ. But you know what he said? ಅಲ್ಲಿ ಆತನ ಏನ್ ಹೇಳಿದನು ಗೊತ್ತಾ? ಕತ್ತರಿಡತಲೇ போவோம். ನಾವು ಕರ್ತನ ಬಳಿಗೆ ಹೋಗೋಣ. Say hallelujah. ನಾವು ಕೈಗಳೆತ್ತಿ ದೇವರಿಗೆ ಹಲ್ಲೆಲೂಯಾ ಹೇಳೋಣ. Hallelujah. ಹಲ್ಲೆಲೂಯಾ. எல்லாம் சாதகமாக இருந்தாலும் ಎಲ್ಲ ಅನುಕೂಲ
ಅನುಕೂಲವಾಗಿದ್ದರು இது நான் செய்யும் வேலை அல்ல, ಇದು ನಾನು ಮಾಡುವ ಕೆಲಸವಲ್ಲ, என் தேவன் செய்கிற வேலை. ಇದು ನನ್ನ ದೇವರು ಮಾಡುವ ಕೆಲಸ. என் வாழ்க்கையிலே யுத்தங்கள் வரும் பொழுது, ನನ್ನ ಜೀವಿತದಲ್ಲಿ ಯುದ್ಧಗಳು ಬಂದಾಗ என்னுடைய மசில் பவர் அல்ல, ನನ್ನ ತೋಳ್ ಬಲವಲ್ಲ, not my money power, ಅಲ್ಲ ಹಣ ಬಲವಲ್ಲ, not my intelligent ability, ಅಲ್ಲ ನನ್ನ ಸ್ವಂತ ಸಾಮರ್ಥ್ಯ ಬುದ್ಧಿಯ ಆಲೋಚನೆಗಳಲ್ಲ, not the people's power, ಜನ ಬಲವಲ್ಲ, is only by God's power, ಅಲ್ಲ ಒಂದು ಪಕ್ಷ ನನಗೆ ಬೇಕಾಗಿರುವಂತ ಕಾರ್ಯ is because of God's power. ಅದು ದೇವರ ಶಕ್ತಿಯಿಂದಲೇ ನನಗೆ ಜಯ ಬೇಕು. Let us go to the Lord. ನಾವು ದೇವರ ಬಳಿಗೆ ಹೋಗೋಣ. அதுதான் ரகசியம், ಅದಾಗಿರ್ತದೆ அதான் ರಹಸ್ಯ, ரகசியம். ಅದಾಗಿರ್ತದೆ ರಹಸ್ಯ. அருமையான கர்த்தருடைய பிள்ளைகளே, ಪ್ರೀತಿಯ ದೇವರ ಮಕ್ಕಳೇ, வாழ்க்கையில் யுத்தங்கள் ஏராளம் உண்டு, ಜೀವಿತದಲ್ಲಿ ಯುದ್ಧಗಳು ಅನೇಕಗಳುಂಟು. யுத்தங்கள் நிறைந்தது வாழ்க்கை, ಅಲ್ಲಿ ಜೀವಿತದಲ್ಲಿ ಯುದ್ಧಗಳು ತುಂಬಲ್ಪಟ್ಟಂತ ನಮ್ಮ ಜೀವಿತ, போராட்டம் நிறைந்தது வாழ்க்கை, ಹೋರಾಟ ತುಂಬಲ್ಪಟ್ಟಂತ ಜೀವಿತ, கஷ்டங்களும் துக்கங்களும் துன்பங்கள் நிறைந்ததுதான் வாழ்க்கை. ಕಷ್ಟಗಳು ಇಕ್ಕಟ್ಟಗಳು ನಿಂದೆಗಳು ತುಂಬಲ್ಪಟ್ಟಂತ ಜೀವಿತ. ஆனால் ಆದರೆ இந்த துன்பத்திற்கு ஒரு முடிவு உண்டு, ಎಲ್ಲಾ ನಿಂದೆಗಳಿಗೂ ಒಂದು ಅಂತ್ಯವುಂಟು, இந்த போராட்டத்திற்கு ஜெயம் உண்டு, ಈ ಹೋರಾಟಕ್ಕೆ ಒಂದು ಜಯವುಂಟು. இந்த யுத்தத்தில் நாம் ஜெயிப்போம். ಈ ಯುದ್ಧದಲ್ಲಿ ನಾವು ಜಯಿಸುತ್ತೇವೆ. அந்த ரகசியம் என்ன? ಆ ರಹಸ್ಯವೇನು? கர்த்தரிடத்திலே போவோம். ನಾವು ಕರ್ತನ ಬಳಿಗೆ ಹೋಗೋಣ. வாருங்கள், கர்த்தரிடத்திலே போவோம். ಬನ್ನಿರಿ ನಾವು ಕರ್ತನ ಬಳಿಗೆ ಹೋಗೋಣ. Don't go to the police, ಒಂದು ಕಾಲದಲ್ಲಿ ಪೊಲೀಸ್ ಬಳಿಗೆ don't go to ಹೋಗಬೇಡ್ರಿ, the lawyer, ಲಾಯರ್ ಬಳಿ ಹೋಗಬೇಡ್ರಿ, don't go to the doctor, ಡಾಕ್ಟರ್ ಬಳಿ ಹೋಗಬೇಡ್ರಿ, don't go to the ಒಂದು financier, ಕಾಲದಲ್ಲಿ ಆರ್ಥಿಕವಾದ ಸಹಾಯಕ್ಕಾಗಿ don't ಹೋಗಬೇಡ್ರಿ, go to the ಮಂತ್ರವಾದಿ, ಮಂತ್ರವಾದಿಗಳ ಬಳಿ ಹೋಗಬೇಡ್ರಿ, don't even go to so-called prophets, false prophets. ಯಾವುದೇ ಸುಳ್ಳು ಪ್ರವಾದಿಗಳ ಬಳಿಯಲ್ಲಿ ಪ್ರವಾದಿಗಳೆಂದು ಕರೆಸಲ್ಪಡುವವರ ಬಳಿ ಹೋಗಬೇಡ್ರಿ. கர்த்தரிடத்திலே போவோம். ಕರ್ತನ ಬಳಿಗೆ ಹೋಗೋಣ. அவர் என்ன சொல்கிறார் என்று கேட்போம். ಆತನು ಏನು ಹೇಳುತ್ತಾನೆ ಎನ್ನುವುದು ನಾವು ಕೇಳೋಣ. What a friend we have in Jesus. ಕರ್ತನಾದಂತ ಯೇಸು ಕ್ರಿಸ್ತನಲ್ಲಿ ನಮಗಿರುವಂತ ಅಮೂಲ್ಯವಾದ ಸ್ನೇಹಿತನಾತನು ಬಹಳ ಉತ್ತಮನು. Why you trouble? Why you are in trouble? ಒಂದು ಪಕ್ಷ ನೀನು ತೊಂದರೆಯಲ್ಲಿ ಆಗಿರಬಹುದೇ, Because you did not take it to the Lord in prayer. ಅಲ್ಲ ನೀನು ತೊಂದರೆಯಲ್ಲಿ ಇದ್ದರೆ ಅದಕ್ಕೆ ಪರಿಹಾರ ಕಾಣದಿರುವುದಕ್ಕೆ ಕಾರಣವೇನು? ನೀನು ಆ ತೊಂದರೆಯನ್ನ ದೇವರ ಬಳಿಗೆ ನೀನು ಕರೆದುಕೊಂಡು ಹೋಗಲಿಲ್ಲ. Why you have a bad daughter-in-law? ಅಲ್ಲ ಏನಕ್ಕೋಸ್ಕರವಾಗಿ ನಿನಗೆ ಕೆಟ್ಟ ಸೊಸೆ ಇದ್ದಾರೆ? You didn't go to the Lord in prayer for your son's marriage. ಅಲ್ಲ ನಿನ್ನ ಮಗನ ಮದುವೆಗೋಸ್ಕರವಾಗಿ ನಿನ್ನ ಪ್ರಾರ್ಥನೆಗಾಗಿ ನೀನು ಹೋಗಲಿಲ್ಲ. Why you have bad mother-in-law? ಏನಕ್ಕೋಸ್ಕರವಾಗಿ ನಿನಗೆ ಕೆಟ್ಟ ಅತ್ತೆ ಇದ್ದಾರೆ? You didn't go to the Lord about the prayer of your children's marriage. ನಿನ್ನ ಮಕ್ಕಳ ಮದುವೆಗೋಸ್ಕರವಾಗಿ ನಿನ್ನ ತಂದೆ ಅಲ್ಲಿ ದೇವರ ಬಳಿಯಲ್ಲಿ ಹೋಗಲಿಲ್ಲ. Why you suffer in your business? ಏನಕ್ಕೋಸ್ಕರವಾಗಿ ನಿನ್ನ ವ್ಯಾಪಾರದಲ್ಲಿ ತುಂಬಾ ಬಳಲುತ್ತಾ You ಇದೀಯಾ? didn't take to the Lord in prayer. ನಿನ್ನ ಪ್ರಾರ್ಥನೆಯಲ್ಲಿ ನಿನ್ನ ದೇವರ ಬಳಿಗೆ ತೆಗೆದುಕೊಂಡು Why ಹೋಗಲಿಲ್ಲ. you suffer? ನೀನು ಏನಕ್ಕೆ ಬಳಲುತ್ತಾ ಇದೀಯಾ? Why you shed tears? ಏನಕ್ಕೋಸ್ಕರ ನೀನು ಕಣ್ಣೀರು ಸುರಿಸ್ತಾ ಇದೀಯಾ? Because you fail to pray when you are in trouble. ನಿನ್ನ ಜೀವನದಲ್ಲಿ ತೊಂದರೆಗಳು ಸಂಭವಿಸಿದಾಗ ನಿನ್ನ ಪ್ರಾರ್ಥನೆಗಾಗಿ ದೇವರ ಸನ್ನಿಧಿಯಲ್ಲಿ ಸಮಯವನ್ನು ಬೇರ್ಪಡಿಸದೇ ಇರುವಂತದ್ದು ದೊಡ್ಡ ತೊಂದರೆ. You go to the doctor ನೀನು ವೈದ್ಯನ ಬಳಿ ಹೋಗುತ್ತೀಯಾ? and get all the medication. ಅಲ್ಲಿ ನಿನಗೆ ಎಲ್ಲ ಚಿಕಿತ್ಸೆಯನ್ನು ನೀನು ಪಡೆದುಕೊಳ್ಳುತ್ತಿ. When doctor fail, you come to God. ನಿನ್ನ ವೈದ್ಯರು ಆ ಚಿಕಿತ್ಸೆಯಲ್ಲಿ ಸೋತು ಹೋದಾಗ ನೀನು ಅನಂತರವಾಗಿ ದೇವರ ಬಳಿಗೆ ಬರುತ್ತೀಯಾ? You go to all the lawyer. ನೀನು ಎಲ್ಲ ವೈದ್ಯರು ವಕೀಲರ ಬಳಿ ಹೋಗುತ್ತೀಯಾ? When lawyer fail, you come to the Lord. ಅಲ್ಲಿ ವಕೀಲರು ಸೋತು ಹೋದಾಗ ನೀನು ದೇವರ ಬಳಿಗೆ Why ಬರುತ್ತೀಯಾ? can't you come to the Lord? ಏನಕ್ಕೋಸ್ಕರವಾಗಿ ನೀನು ಮುಂಚಿತವಾಗಿ ಕರ್ತನ ಬಳಿಗೆ ಬರ್ಲಿಕ್ಕೆ He is ಆಗಲ್ಲ. a prayer answering God. ನಮ್ಮ ದೇವರು ಆತನ ಪ್ರಾರ್ಥನೆಗೆ ಸುದುತ್ತರ ದಯಪಾಲಿಸುವ ದೇವರು. Every problem there is solution. ಎಲ್ಲಾ ತೊಂದರೆಗಳಿಗೂ ಒಂದು ಪರಿಹಾರ ಉಂಟು. Every prayer there is answer. ಎಲ್ಲಾ ಪ್ರಾರ್ಥನೆಗಳಿಗೂ ಒಂದು ಸದುತ್ತರ ಉಂಟು. Every test will be a testimony. ನಿನ್ನ ಜೀವನದಲ್ಲಿ ಎಲ್ಲಾ ಪರೀಕ್ಷೆಗಳು ಒಂದು ಸಾಕ್ಷಿ. Every trial will be a promotion. ನಿನ್ನ ಜೀವನದಲ್ಲಿ ಎಲ್ಲ ವಿಧವಾದಂತ ಅಡಗುವಂತ ಸ್ವಭಾವ ಅದು ನಿನ್ನ ಜೀವನದಲ್ಲಿ ಬಡತಿಯನ್ನು ತರತಕ್ಕಂತೆ ಆಗಿರುತ್ತದೆ. ஏன் கர்த்தரிடத்திலே விசாரிக்கவில்லை? ಏನಕ್ಕೋಸ್ಕರವಾಗಿ ನೀನು ಕರ್ತನ ಬಳಿಯಲ್ಲಿ ನೀನು ವಿಜ್ಞಾಪಿಸಲಿಲ್ಲ? அதனாலதான் இந்த கஷ்டம் அனுபவிக்கிறோம். ಅದರಿಂದ ಈ ತೊಂದರೆಯನ್ನು ನೀನು ಅನುಭವಿಸುತ್ತಾ ಇದೀಯ. இன்னைக்கு ஒரு தீர்மானம் எடுக்கலாம். ಇವತ್ತೊಂದು ತೀರ್ಮಾನ இனிமே ತೆಗೆದುಕೊಳ್ಳೋಣ. யாரிடத்திலும் போக மாட்டேன். ಈಗ ನಾನು ಯಾರ ಬಳಿಯಲ್ಲಿ ಹೋಗೋದಿಲ್ಲ, யாரிடத்திலும் கேட்க மாட்டேன். ನಾನು ಯಾರ ಬಳಿಯಲ್ಲಿ ಕೇಳೋದಿಲ್ಲ, யாரையும் பார்க்க மாட்டேன். ನಾನು ಯಾರನ್ನು ನೋಡೋದಿಲ್ಲ. கர்த்தர் மேல் என் கண்களை வைப்பேன். ಕರ್ತನ ಮೇಲೆ ನನ್ನ ಕಣ್ಣುಗಳನ್ನು ಇಡುತ್ತೇನೆ. என் கர்த்தரையே என் கண் முன்பாக நிறுத்தி இருக்கிறேன். ನನ್ನ ಕರ್ತನನ್ನು ನನ್ನ ಕಣ್ಣಿನ ಮುಂದೆ ನಾನು ನಿಲ್ಲಿಸಿಕೊಂಡಿದ್ದೇನೆ. நான் ನಾನು அசைக்கப்படுவதில்லை. ಒಂದು ಕಾಲದಲ್ಲಿ ಕದಲಲ್ಪಡುವುದಿಲ್ಲ, நான் அசைக்கப்படுவதில்லை. ನಾನು ಕದಲಲ್ಪಡುವುದಿಲ್ಲ. I am a overcomer. ನಾನು ಜಯಶಾಲಿ. I am a overcomer. ಗಟ್ಟಿಯಾಗಿ ಹೇಳೋಣ, ನಾನು ಜಯಶಾಲಿ. I am a overcomer.
ನಾನು ಜಯಶಾಲಿ. கர்த்தரிடத்திலே போவோம். ನಾವು ಕರ್ತನ ಬಳಿಗೆ ಹೋಗೋಣ. கர்த்தரிடத்துல போனா ಕರ್ತನ ಬಳಿಗೆ ಹೋದರೆ இவனுக்கு பதில் கிடைக்கல. ನಮಗೆ ಉತ್ತರ ಲಭಿಸೋದಿಲ್ಲ. பதில் கிடைக்கல. ஆனா அவன் என்ன சொன்னான் பாருங்க. 38 வசனம். ಉತ್ತರ ಸಿಗಲಿಲ್ಲ. ಆತನು ಏನು ಹೇಳ್ತಾನೆ ನೋಡೋಣ. 38ನೇ ವಚನದಲ್ಲಿ 38 ವಚನ. 38ನೇ ವಚನ. ಆಗ ಸೌಲನು ಪ್ರಜೆಯ ಮುಖಂಡರಿಗೆ, ನೀವೆಲ್ಲರೂ ಇಲ್ಲಿ ಬಂದು ಈ ಹೊತ್ತು ಪಾಪ ಯಾವುದರಿಂದ ಉಂಟಾಯಿತೋ ವಿಚಾರಿಸಿ ಗೊತ್ತು ಮಾಡಿರಿ. verse 39 39. ಇಸ್ರಾಯೇಲರ ರಕ್ಷಕನಾದ ಯೆಹೋವನ ಆಣೆ, ಪಾಪ ಮಾಡಿದವನು ನನ್ನ ಮಗನಾದ ಯೋನಾತಾನನಾಗಿದ್ದರೂ ಸರಿಯೇ, ಅವನು ಸಾಯಲೇಬೇಕು ಎಂದು ಹೇಳಿದನು. இதுதான் ஜெயத்துக்கு இருக்கிற ரகசியம். ಇದಾಗಿರುತ್ತದೆ ಜಯಕ್ಕೊಳ್ಳಂತ ಒಂದು ರಹಸ್ಯ. ஆண்டவர் ஜெபத்துக்கு பதில் கொடுக்கவில்லை. ಕರ್ತನ ಪ್ರಾರ್ಥನೆ ಮಾಡಿದ್ರು ಸಹ ಅವನಿಗೆ ಸದುತ್ತರ அவர் எப்பொழுதுமே பதில் கொடுப்பார். ಆತನು ಯಾವಾಗಲೂ ಉತ್ತರವನ್ನು ಕೊಡುವ ಆತನು. ஏன் பதில் கொடுக்கவில்லை? ಏನಕ್ಕೋಸ್ಕರ ಉತ್ತರ ಕೊಡಲಿಲ್ಲ? நம்முடைய பாவங்கள், ನಮ್ಮ ಪಾಪಗಳು. இருதயத்திலே பாவத்தை வைத்துக்கொண்டு, ಹೃದಯದಲ್ಲಿ ಪಾಪವನ್ನು ಇಟ್ಟುಕೊಂಡು ஆண்டவரே ஸ்தோத்திரம் 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 என்று சொன்னால், ನಾವು ಕರ್ತನಿಗೆ ಸ್ತೋತ್ರ 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 ಎಂದು ಹೇಳಿದರೆ, 1000 ஸ்தோத்திரம் சொன்னாலும், ನಾವು 1000 ಸ್ತೋತ್ರ ಹೇಳಿದ್ರು, 10,000 ரூபாய் காணிக்கை கொடுத்தாலும், ನಾವು 10,000 ರೂಪಾಯಿ ಕಾಣಿಕೆ ಕೊಟ್ರು பதில் வராது. ದೇವರು ಉತ್ತರ ಬರೋದಿಲ್ಲ. பதில் வராது. ಉತ್ತರ ಬರೋದಿಲ್ಲ. இந்த ஞாயிற்றுக்கிழமை காலையில ಈ ಭಾನುವಾರ ಬೆಳಗಿನ ಜಾವದಲ್ಲಿ ஆசீர்வதியும் ஆண்டவரே என்று ஜெபிப்பார்கள். ನಾವು ಆಶೀರ್ವಾದ ಮಾಡಿ ದೇವರೇ ಎಂದು ಪ್ರಾರ್ಥಿಸ್ತಾರೆ. ஆனால் வேதம் என்ன சொல்கிறது தெரியுமா? ಆದ್ರೆ ದೇವರ ವಾಕ್ಯ ಏನು ಹೇಳ್ತದೆ ಗೊತ್ತಾ? ஆராய்ந்து பாரும் ஆண்டவரே என்று ஜெபிக்க வேண்டும். ಅಲ್ಲ, ನಾವು ಯಾವಾಗಲೂ ದೇವರೇ ನಮ್ಮನ್ನು ದೃಷ್ಟಿಸಿ ಪರೀಕ್ಷಿಸಿ ನೋಡು ಅಂತ ನಾವು ದೇವರ Search ಬಳಿಯಲ್ಲಿ me, O ಹೇಳಬೇಕು. God. ದೇವರೇ ನನ್ನನ್ನು ದೃಷ್ಟಿಸಿ ಪರೀಕ್ಷಿಸಿ ನೋಡು. வேதனை உண்டாக்கும் வழி என்னிடத்தில் உண்டோ என்று பாரும். ದೇವರು ನನ್ನ ಜೀವನದಲ್ಲಿ ಸಿದ್ಧ ಮಾಡಿದಂತ ಮಾರ್ಗಗಳು ನನ್ನ ಜೀವನದಲ್ಲಿ ಉಂಟಾ ಎಂದು ನೋಡಬೇಕು. ஆண்டவரை ஆசீர்வதிக்க வேண்டும் என்றால் ಕರ್ತನು ನಿನ್ನನ್ನು ಆಶೀರ್ವಾದ ಮಾಡಬೇಕಾದ್ರೆ இருதயத்தை ஆராய்ந்து பார்க்க வேண்டும். ನಿನ್ನ ಹೃದಯವನ್ನು ನೀನು ಪರೀಕ್ಷಿಸಿ ನೋಡಬೇಕು. தேவனுக்கும் உனக்கும் இடையிலே கனெக்ஷன் இருக்கிறதா என்று பார்க்க வேண்டும். ನಿನಗೂ ದೇವರಿಗೂ ಒಂದು ಒಡನಾಟ ಸಂಬಂಧ ಇದೆಯಾ ಎನ್ನುವುದು ನೋಡಬೇಕು. லைன் கிளியரா இல்லனா ಟೆಲಿಫೋನ್ ಲೈನ್ல ನಾ போகாது, கேட்காது. ಟೆಲಿಫೋನ್ ಲೈನ್ ಎನ್ನುವುದು ಕ್ಲಿಯರ್ ಆಗದೆ ಹೋದ್ರೆ ಇಲ್ಲಿಂದ ಮಾತನಾಡುವ ಶಬ್ದ ಅಲ್ಲಿಗೆ ಕೇಳಲ್ಪಡೋದಿಲ್ಲ. நான் சொல்றேன்ல, நீங்க ஏன் கேட்கல? ನೀವು ಕೇಳುತ್ತೀರಾ, ನಾನು ಮಾತನಾಡ್ತಾ ಇದ್ದೀನಲ್ಲ, ಏನಕ್ಕೆ ನಿಮಗೆ ಕೇಳಿಸ್ತಾ ಇಲ್ಲ? எத்தனை மணி நேரம் நான் கண்ணீர் விடுகிறேன், நீங்க ஏன் கேட்கல? ಎಷ್ಟೋ ಗಂಟೆಗಳಿಂದ ನಾನು ಕಣ್ಣೀರು ಸುರಿಸ್ತಾ ಇದ್ದೀನಿ, ಏನಕ್ಕೆ ನೀವು ಕೇಳ್ತಾ ಇಲ್ಲ? எனக்கு கேட்கலையே. ನನಗೆ ಕೇಳಲಿಲ್ವಲ್ಲ. லைன் கிளியரா இல்லையே. ಲೈನ್ ಕ್ಲಿಯರ್ ಆಗಿಲ್ವಲ್ಲ. ஏன் லைன் கிளியரா இல்ல? ಏನಕ್ಕೆ ಲೈನ್ ಕ್ಲಿಯರ್ ಆಗಿಲ್ಲ? இருதயம் கரெக்டா இல்ல. ಹೃದಯ ಅದು ಸರಿಯಾಗಿಲ್ಲ. இருதயம் கரெக்டா இல்ல. ಹೃದಯವು ಸರಿಯಾಗಿಲ್ಲ. இங்க வஞ்சனை, ಈ ವಂಚನೆ, இங்க கசப்பு, ಈ ಕಹಿ, இங்க கள்ளத்தனம், ಈ ಕಳ್ಳತನ, இங்க செக்சுவல் பாவம், ಇಲ್ಲಿ ಅಲ್ಲಿ ಲೈಂಗಿಕವಾದಂತ ಕ್ರಿಯೆಗಳು. 6 நாள் பாவம், 6 ದಿವಸಗಳ ಕಾಲ ಪಾಪ. 7வது நாள் வந்துட்டு 7ನೇ ದಿವಸ ಬಂದು bless me bless me bless me, ಆಶೀರ್ವಾದ ಮಾಡು ಆಶೀರ್ವಾದ ಮಾಡು. வராது வராது வராது. ಬರೋದಿಲ್ಲ ಬರೋದಿಲ್ಲ. கொஞ்சம் பேரை நான் பார்த்திருக்கிறேன். ನಾನು ಸ್ವಲ್ಪ ಜನರು ನೋಡಿದ್ದೇನೆ. 6 நாள் பாவம் செய்வாங்க. ಅವರು 6 ದಿವಸ ಪಾಪ ಮಾಡುತ್ತಾರೆ. 7வது நாள் 7ನೇ ದಿವಸ ஜெபம் பண்ணுவாங்க. ಪ್ರಾರ್ಥಿಸ್ತಾರೆ. என்ன ஜெபம்? ಏನ್ ಪ್ರಾರ್ಥನೆ? நான் காணாம போன ஆடு ஆண்டவரே, நான் காணாத போன ஆடு, ನಾನು ಕಳೆದು ಹೋದಂತ ಕುರಿ ஆண்டவரே, நான் தெட்டி போன கொர்ற பிள்ளை, ಕರ್ತನೆ ನನ್ನ ದಾರಿ ತಪ್ಪಿದಂತ ದುಷ್ಟನಾದ ಮಗ. இந்த பைபிளோ தப்பி போன கொர்ற பிள்ளை ஒக்கட்டே சாரி. ಅಲ್ಲಿ ಈ ಸತ್ಯವೇದ ಗ್ರಂಥದಲ್ಲಿ ದಾರಿ ತಪ್ಪಿದಂತ ದುಷ್ಟ ಮಗ ಅವನು ಒಬ್ಬನೇ ಒಬ್ಬನು. இது வாரம் போயிட்டு வருது. ಅಲ್ಲಿ ಇವರು ವಾರ ಹೋಗಿ ಬರುವವರು. இந்த கொர்ற பிள்ளை என்ன பண்ண போறார் ஆண்டவரு? ಅಲ್ಲಿ ಈ ದುಷ್ಟ ಮಗನನ್ನ ಇಟ್ಟುಕೊಂಡು ದೇವರು ಏನ್ ಮಾಡ್ಲಿಕ್ಕೆ ಹೋಗ್ತಾನೆ? ಕಾಲ ಒಡ್ಡಿಕೆ ಪೂರ ದೇವರು ಕಾಲ್ ಮುರಿತಾನೆ. again they pray like that, again they pray. ಅಲ್ಲಿ ಅನಂತರವಾಗಿ ಅವರು ಪ್ರಾರ್ಥಿಸ್ತಾರೆ. ರಕ್ತತಾಲ್ ಕಳುವುಮಪ್ಪ, ದೇವರೇ ನಿನ್ನ ರಕ್ತದಿಂದ ತೊಳಿಯಪ್ಪ. ಏನ ಟ್ಯಾಪ್ ವಾಟರ್? ಇದೇನು ಟ್ಯಾಪ್ ಕೊಳಾಯಿ ನೀರ? ಯೇಸುವಿನ ರಕ್ತ ಟ್ಯಾಪ್ ವಾಟರ್. ಯೇಸುವಿನ ರಕ್ತ ಏನದು ಕೊಳಾಯಿ ನೀರ? ಅಮೂಲ್ಯమైన ರಕ್ತము, ಅದು ಅಮೂಲ್ಯವಾದಂತ ರಕ್ತ. yes my friends, a precious blood. ಯೇಸುವಿನ ರಕ್ತ ಏನದು ಅಮೂಲ್ಯವಾದಂತ ರಕ್ತ. ಅದು ವೀಣಾய் சிந்தப்படக்கூடாது. ಅದು ಒಂದು ಕಾಲದಲ್ಲಿ ವ್ಯರ್ಥವಾಗಿ ಸುರಿಸಲ್ಪಡಬಾರದು. பாவியான பொண்ணை பார்த்து ஆண்டவர் என்ன சொன்னார்? ಪಾಪಿಯಾದಂತ ಹುಡುಗಿಯನ್ನು ನೋಡಿ ಕರ್ತನು ತಾನು ಏನ್ ಹೇಳಿದನು? நீ போய் இனி பாவம் செய்யாதே. ನೀನು ಹೋಗು, ಇನ್ನ ಮೇಲೆ ನೀನು ಪಾಪ ಮಾಡಬೇಡ. போய் இனி பாவம் செய்யாதே. ಹೋಗು, ಇನ್ನ ಮೇಲೆ ನೀನು ಪಾಪ ಮಾಡಬೇಡ. கத்தோலிக்க ஆளு செஞ்சா கூட கடவுள் கண்டுக்க மாட்டார்.
கத்தோலிக்க ஆளு பாவம் செஞ்சா ಕರ್ತನಿಗಾಗಿ ಪಾಪ ಮಾಡಿದ್ರು ದೇವರು ಅದನ್ನ ಒಂದು ಸಾರಿ ಗಮನಿಸದೇ ಇರೋದಿಲ್ಲ. பாவம் ஆண்டவர் மன்னிப்பார். ದೇವರು ಅದನ್ನು ಕ್ಷಮಿಸ್ತಾನೆ. பெந்தெக்கோஸ்காரன் செஞ்சா ಆದ್ರೆ ಪಂಚಶತಮದವನು ಮಾಡಿದ್ರೆ மன்னிப்பே கிடையாது. ಅಲ್ಲಿ ದೇವರು ಕ್ಷಮಿಸೋದೇ ಇಲ್ಲ. ஏன் தெரியுமா? ಕಾರಣ ಏನ್ ಗೊತ್ತಾ? உனக்குள்ளே பரிசுத்தாவியை கர்த்தர் கொடுத்திருக்கிறார். ಅಲ್ಲಿ ನಿನ್ನ ಒಳಗಡೆ ದೇವರು ಪರಿಶುದ್ಧಾತ್ಮನನ್ನು ದೇವರು ಕೊಟ್ಟಿದ್ದಾನೆ. பரிசுத்தமாய் வாழ்வதற்கு பரிசுத்தாவி கொடுக்கப்பட்டிருக்கிறது. ಪರಿಶುದ್ಧವಾಗಿ ಜೀವಿಸೋದಕ್ಕೆ ಪರಿಶುದ್ಧಾತ್ಮನನ್ನು ದೇವರು ನಿನಗೆ ಕೊಟ್ಟಿದ್ದಾನೆ. ரட்சிக்கப்பட நாளுக்கென்று முத்திரையாகப்பட்ட பரிசுத்தாவி. ನೀನು ರಕ್ಷಣೆ ದಿನಕ್ಕಾಗಿ ಪವಿತ್ರಾತ್ಮನಿಂದ ನೀನು ಮುದ್ರೆ ಹಾಕಲ್ಪಟ್ಟವನು. அப்போ நீங்க பாவம் செய்ய முடியாது. ಆಗ ನೀನು ಪಾಪ ಮಾಡಲಿಕ್ಕೆ ಆಗಲ್ಲ. No excuse whatsoever. ಅಲ್ಲ ಒಂದು ಕಾಲದಲ್ಲಿ ನೆಪ ಎನ್ನುವುದು ನಿನಗೆ ಇಲ್ವೇ ಇಲ್ಲ. உன்னிடத்திலே பாவம் இருக்குமானால் ಅಲ್ಲ ನಿನ್ನ ಒಳಗಡೆ ಪಾಪ ಎನ್ನದು ಅಡಕವಾಗಿದ್ದರೆ தேவன் செவி கொடுக்க மாட்டார். ದೇವರು ಆತನ ಕಿವಿ ಕೊಡೋದಿಲ್ಲ. எத்தனை பாஸ்டர் ஜெபம் பண்ணாலும் ಎಷ್ಟೇ ಪೌದಕರು ನಿಮಗಾಗಿ ಪ್ರಾರ್ಥಿಸಿದ್ರು எவ்வளவு காணிக்க கொடுத்தாலும் ಎಷ್ಟೇ ಕಾಣಿಕೆ ಕೊಟ್ರು நடக்காது. ಸಂಭವಿಸೋದಿಲ್ಲ. நடக்காது. ಸಂಭವಿಸೋದಿಲ್ಲ. உன் இருதயத்தை சரிப்படுத்தணும். ನಿನ್ನ ಹೃದಯವನ್ನು ದೇವರ ಸನ್ನಿಧಿಯಲ್ಲಿ ಯಥಾರ್ಥಗೊಳಿಸು. இருதயத்தை சரிப்படுத்தணும். ನಿನ್ನ ಹೃದಯವನ್ನು ಕರ್ತನಿಗೆ ಸರಿಪಡಿಸದೆ ಹೋದರೆ சவுல் சொல்கிறான், ಸೌಲನು ಹೇಳ್ತಾನೆ, கர்த்தருக்கு அருகாமையில் போவோம். ಅಲ್ಲಿ ನಾವು ಕರ್ತನ ಬಳಿಗೆ ನಾವು ಹೋಗೋಣ. Draw closer to God. ನಾವು ದೇವರ ಬಳಿಗೆ ನಾವು ಬರುವಂತರಾಗಿರೋಣ. Draw closer to God. ನಾವು ದೇವರ ಬಳಿಗೆ ನಾವು ಬರೋಣ. And find out why God is not answering our prayer. ಅಲ್ಲಿ ನನ್ನ ದೇವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಕಾರಣ ನನ್ನ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರಾಗಿದ್ದಾನೆ. அவன் என்ன சொன்னான் தெரியுமா? ಆತನ ಏನ್ ಹೇಳಿದ್ನು ಗೊತ್ತಾ? தப்பு செஞ்சது என் மகனா இருந்தாலும் கொன்றுவேன். ನಾ ತಪ್ಪು ಮಾಡಿದ್ದು ನನ್ನ ಮಗನಾಗಿದ್ರು ನಾನು ಅವನನ್ನು ಕೊಂದು ಹಾಕುತ್ತೇನೆ. Radical, radical. ಅಲ್ಲಿ ಆತನು ವೈರಾಗ್ಯ ಉಳ್ಳವನಾಗಿದ್ದನು. பிரியமான கர்த்தருடைய பிள்ளையே, ಪ್ರಿಯಪಟ್ಟ ದೇವರ ಮಕ್ಕಳೇ, தகப்பன்மாரே, ತಂದೆಯರೇ, உங்களுக்குள்ள இந்த வைராக்கியம் இருக்க வேண்டும். ನಿಮ್ಮ ಒಳಗಡೆ ವೈರಾಗ್ಯ ಎನ್ನುವುದಿರಬೇಕು. என் குடும்பத்தில் இருக்கிற பிரச்சனைக்கு நான் செபிக்கும் பொழுது ನನ್ನ ಕುಟುಂಬದಲ್ಲಿರುವಂತ ತೊಂದರೆಗಾಗಿ ನಾನು ಪ್ರಾರ್ಥಿಸಿದಾಗ பதில் வரவில்லை என்றால் ಉತ್ತರ ಬರದೆ ಹೋದರೆ அது என் மகனாக இருந்தால் ಅದು ನನ್ನ ಮಗನಾಗಿದ್ದರು எக்ஸ்கியூஸ் கொடுக்க கூடாது. ನಾನು ನೆಪ ಕೊಡೋದಿಲ್ಲ. அவன் மனம் திரும்பும்படி ಅವನ ಮನ ತಿರುಗಲಿಕ್ಕಾಗಿ கண்டிப்பாக உணர்த்த வேண்டும். ಅವನನ್ನು ನಿಶ್ಚಯವಾಗಿ ಅವನನ್ನು ಎಚ್ಚರಿಸುತ್ತೇನೆ. அது மகளாயிருந்தால் ಅದು ಮಗಳಾಗಿದ್ದರು கண்டிப்பாக உணர்த்தித்தான் ஆக வேண்டும். ನಿಶ್ಚಯವಾಗಿ ಆತನನ್ನು ಎಚ್ಚರಿಸಲೇಬೇಕು. பாருங்கள், இந்த சால், ನೋಡ್ರಿ, ಸೌಲನು, ಯೋನಾಥನು he captain of his army, ಆತನು ತನ್ನ ಸೈನ್ಯದ ಒಂದು ನಾಯಕನಾಗಿದ್ದನು. only beloved son, ಆತನು ಒಬ್ಬನೇ ಪ್ರೀತಿಯ ಮಗನು. yet he said, ಆತನು ಹೇಳಿದನು, before God I say, ದೇವರ ಮುಂದೆ ಆತನು ಈ ರೀತಿ ಹೇಳಿದನು, whosoever did this sin ಅಲ್ಲಿ ಈ ಪಾಪ ಯಾರೇ ಮಾಡಿದ್ದಾಗಿದ್ದರು must be killed. ಆತನು ಕೊಲ್ಲಲ್ಪಡಬೇಕು. I want answer from God. ಆದ್ರೆ ನನ್ನ ದೇವರಿಗೆ ನನಗೆ ಪ್ರತ್ಯುತ್ತರ ಬೇಕು. God must help me in this battle. ದೇವರು ನನಗೆ ಯುದ್ಧದಲ್ಲಿ ಆತನು ಸಹಾಯ ಮಾಡಬೇಕು. இது கர்த்தர் தந்த செய்தி. பிரியமான கர்த்தரே, ಇದು ಕರ್ತನು ಕೊಟ್ಟಂತ ಸಂದೇಶ. ದೇವರ ಮಕ್ಕಳೇ, 2 நிமிஷத்துல கர்த்தர் கொடுத்த செய்தி. 7 ನಿಮಿಷದಲ್ಲಿ ದೇವರು ಕೊಟ್ಟಂತ ಸಂದೇಶ. யாரோடு கர்த்தர் பேசிக் கொண்டிருக்கிறார்? ಯಾರ ಬಳಿಯಲ್ಲೋ ದೇವರು ಮಾತನಾಡ್ತಾ யாரோடு ಇದ್ದಾನೆ. பேசிக் கொண்டிருக்கிறார்? ಯಾರ ಬಳಿಯಲ್ಲಿ ದೇವರು ಮಾತನಾಡ್ತಾ ಇದ್ದಾನೆ. நான் சிலரை பார்க்கிறேன், ನಾನು ಕೆಲವರನ್ನು ನೋಡುತ್ತೇನೆ, மற்றவரிடத்திலே போய் சொல்லிக் கொண்டிருப்பார்கள். ಅಲ್ಲಿ ಮತ್ತೊಬ್ಬರ ಬಳಿಯಲ್ಲಿ ಹೋಗಿ ಹೇಳ್ತಾ நீ ಇರ್ತಾರೆ, செய்யற தப்பு, நீ செய்யற தப்பு. ನೀನು ಮಾಡೋದು ತಪ್ಪು, ನೀನು ಮಾಡೋದು ತಪ್ಪು. தன் குடும்பத்தில் இருக்க தப்ப கண்டுக்கவே மாட்டான். ನಮ್ಮ ಕುಟುಂಬದಲ್ಲಿರುವಂತ ತಪ್ಪುಗಳನ್ನು ಅವರು ಕಂಡುಕೊಳ್ಳೋದೇ ಇಲ್ಲ. மனைவிட்ட சொல்றதுக்கு தைரியம் கிடையாது. ಅಲ್ಲಿ ಹೆಂಡತಿ ಹತ್ರ ಹೇಳೋದಕ್ಕೆ ಧೈರ್ಯವಿಲ್ಲ. கணவன்ட்ட சொல்றதுக்கு தைரியம் கிடையாது. ಗಂಡನ ಬಳಿಯಲ್ಲಿ ಹೇಳೋದಕ್ಕೆ ಧೈರ್ಯವಿಲ್ಲ. பிள்ளைகளை கண்டிக்க தைரியம் கிடையாது. ಮಕ್ಕಳನ್ನು ಖಂಡಿಸೋದಕ್ಕೆ ಧೈರ್ಯವಿಲ್ಲ. அப்ப குடும்பத்து பிரச்சனை கத்திட்ட கொண்டு போக முடியாது. ಹಾಗಾದ್ರೆ ಕುಟುಂಬದಲ್ಲಿರುವಂತ ತೊಂದರೆಯನ್ನ ದೇವರ ಬಳಿಗೆ ಕರ ತರಲಿಕ್ಕೆ ಆಗಲ್ಲ. நீ 21 நாள் இருந்தாலும் சரி, ನೀನು 21 ದಿವಸ ಕೂತ್ರು ಸರಿ, உன் இருதயத்திலே சுத்தம் இல்லாவிட்டால் ನಿನ್ನ ಹೃದಯದಲ್ಲಿ ಪರಿಶುದ್ಧತೆ ಅನ್ನೋದಿಲ್ಲದೆ ಹೋದರೆ தேவனை தரிசிக்க முடியாது. ದೇವರನ್ನು ನೋಡಲಿಕ್ಕೆ ಆಗೋದಿಲ್ಲ. இதயத்தில் சுத்தமுள்ளவன் தேவனை தரிசிப்பான். ನಿರ್ಮಲ ಚಿತ್ತನು ಧನ್ಯನು, ಅವನು ದೇವರನ್ನು ಅವನು ಕಾಣುತ್ತಾನೆ. யாரென்று அறிவதற்காக ಅಲ್ಲಿ ನೀನು ಯಾರು ಅಂತ ತಿಳಿದುಕೊಳ್ಳಲಿಕ್ಕಾಗಿ சீட்டு போடுவாங்க. ಅಲ್ಲಿ ಚೀಟಿಯನ್ನು ಹಾಕಿದರು. சீட்டு யார் மேல விழுந்து? ಚೀಟಿ ಯಾರ ಹೆಸರು ಮೇಲೆ ಬಿತ್ತು? சவுலுக்கும் ஜோனத்தானுக்கும் தான் விழுந்து. ಸೌಲನ ಮೇಲೆಯೂ ಯೋನಾಥನ ಮೇಲೆಯೂ ಬಿತ್ತು. நான் சிலரை பார்க்கிறேன், ನಾನು ಕೆಲವರನ್ನು ನೋಡುತ್ತೇನೆ, எல்லாரையும் குற்றம் சாட்டுவாங்க. ಅಲ್ಲೂ ಎಲ್ಲರ ಮೇಲೆ ತಪ್ಪು ಹೊರಿಸ್ತಾರೆ. என் கஷ்டத்துக்கு இவங்க தான் காரணம், ನನ್ನ ಕಷ್ಟಕ್ಕೆ ಇವರೇ ಕಾರಣ, இவங்க தான் காரணம், ಇವರೇ ಕಾರಣ, இந்த சர்ச் தான் ಈ காரணம், ಸಭೆನೇ ಕಾರಣ, என் சொந்தக்காரங்க தான் ನಮ್ಮ காரணம். ಸಂಬಂಧಿಕರೇ ಕಾರಣ. சீட்டு போட்டீங்கன்னா ಚೀಟಿ ಹಾಕಿದ್ರೆ சீட்டு உங்க பேர்ல தான் விழும். ಚೀಟಿ ನಿಮ್ಮ ಹೆಸರಲ್ಲೇ ಬರೋದು. சீட்டு உங்க பேர்ல தான் ಚೀಟಿ விழும். ನಿಮ್ಮ ಹೆಸರಲ್ಲೇ ಬರೋದು. பிரியமான கர்த்தரே, ಪ್ರಿಯಪಟ್ಟ ದೇವರ ಮಕ್ಕಳೇ, நம்ம ஆசீர்வதிக்கப்படவில்லை என்றால் ನಾವು ಆಶೀರ್ವದಿಸಲ್ಪಡಕ್ಕೆ ಆಗದೇ ಇದ್ದರೆ அதுக்கு நம்ம தான் காரணம். ಅದಕ್ಕೆ ನಾವೇ ಕಾರಣ. ஏனென்றால் வேதம் சொல்கிறது, ಕಾರಣ ದೇವರ
ವಾಕ್ಯ ಹೇಳುತ್ತದೆ, ஆசீர்வாதத்தை சாபத்தை உனக்கு முன்பாக வைக்கிறேன். ದೇವರು ಹೇಳ್ತಾ ಇದ್ದಾನೆ, ಆಶೀರ್ವಾದವನ್ನು ಶಾಪವನ್ನು ನಿನ್ನ ಮುಂಭಾಗದಲ್ಲಿ ಇಡ್ತಾ ஜீவனையும் ಇದ್ದೇನೆ, மரணத்தை உனக்கு முன்பாக வைக்கிறேன். ಜೀವವನ್ನ ಮರಣವನ್ನು ನಿನ್ನ ಮುಂಭಾಗದಲ್ಲಿ ಇಡ್ತಾ ಇದ್ದೇನೆ. நீ எடுத்துக்கோ, ನೀನು ಯಾವುದು ಬೇಕೋ ತೆಗೆದುಕೋ, எடுத்துக்கೋ. ತೆಗೆದುಕೋ, உனக்காய் கொடுக்கப்பட்டு விட்டது. ನಿನಗಾಗಿ ಕೊಡಲ್ಪಟ್ಟಿದೆ. இந்த விக்டரி சிலுவையிலே சம்பாதித்து விட்டாகி விட்டது. ಈ ಜಯ ಎನ್ನುವುದು ಶಿಲುಬೆಯಲ್ಲಿ ನಾವು ಸಂಪಾದನೆ It is ಮಾಡಿದವರಾಗಿದ್ದೇವೆ. finished in Calvary. ಅಲ್ಲ, ಕಲ್ವಾರಿ ಶಿಲುಬೆಯಲ್ಲಿ ಎಲ್ಲವೂ ಸಂಪೂರ್ಣವಾಯಿತು. He overcome the devil, ಆತನು ಸೈತಾನನನ್ನು ಆತನು ಜಯಿಸಿದನು, killed him with his blood. ಆತನ ರಕ್ತದಿಂದ ಅವನನ್ನು ಕೊಂದು ಹಾಕಿದನು. We can overcome the devil ಅಲ್ಲ, ನೀವು ಸೈತಾನನನ್ನು by ಜಯಿಸುತ್ತೀರಿ, the power of the blood ಆದ್ರೆ ಕರ್ತನಾದ ಯೇಸುವಿನ ರಕ್ತ, and the word of our testimony. ದೇವರ ವಾಕ್ಯದ ಬಲದಿಂದಲೂ In the weapon is given in your hand. ஆயுதம் கொடுக்கப்பட்டாகி விட்டது. ಆಯುಧಗಳು ಕೊಡಲ್ಪಟ್ಟಿತ್ತು. நீ ஏன் யுத்தம் பண்ணல? ನೀನು ಏನಕ್ಕೆ ಯುದ್ಧ நீ ಮಾಡಲಿಲ್ಲ? ஏன் யுத்தம் பண்ணல? ನೀನು ಏನಕ್ಕೆ ಯುದ್ಧ Why ಮಾಡಲಿಲ್ಲ? are not in the battlefield? ಏನಕ್ಕೋಸ್ಕರವಾಗಿ ಯುದ್ಧದ ರಣರಂಗದಲ್ಲಿ ಯುದ್ಧ ಮಾಡುತ್ತಾ Why ಇಲ್ಲ? are not in the battlefield? ಏನಕ್ಕೆ ನೀನು ಯುದ್ಧದ ರಣರಂಗದಲ್ಲಿಲ್ಲ? Why are in a bedroom? ಏನಕ್ಕೋಸ್ಕರವಾಗಿ ನೀನು ಕೋಣೆಯಲ್ಲಾಗಿದ್ದಿ? Why are sleeping? ಏನಕ್ಕೆ ನೀನು ನಿದ್ದೆ ಮಾಡುತ್ತಾ Why ಇದ್ದೀ? are eating? ಏನಕ್ಕೆ ತಿನ್ನುತ್ತಾ ಇದ್ದೀಯ? Why are lazy? ಏನಕ್ಕೋಸ್ಕರವಾಗಿ ನೀನು ನಿದ್ದೆ ಮಾಡುತ್ತಾ You ಇದ್ದೀಯ? are a warrior. ನೀನೊಂದು ಸೈನಿಕನು. யாருக்குங்க விக்டரி? ಯಾರಿಗೆ ಜಯ? யாருக்குங்க விக்டரி? ಯಾರಿಗೆ ಜಯ? யுத்தம் பண்றவனுக்கு தான் ஜெயம். ಯುದ್ಧ ಮಾಡುವವನಿಗೆ ಈ ಜಯ. யுத்தம் பண்ணாதவனுக்கு ஜெயம் கிடையாது. ಯುದ್ಧ ಮಾಡದಿರುವವನಿಗೆ ಜಯವಿಲ್ಲ. ஒரு குறிப்பிட்ட நபரை பார்த்து ಒಂದು ವ್ಯಕ್ತಿಯನ್ನು ನೋಡಿಕೊಂಡು ஒரு ஆள் என்கிட்ட சொன்னாங்க, ಒಂದು ವ್ಯಕ್ತಿ ನನ್ನ ಬಳಿಯಲ್ಲಿ ಈ ರೀತಿ அவர் ಹೇಳಿದ್ರು, விழுந்துட்டாரு. ಅವರು ಬಿದ್ರು. நான் என்ன செஞ்சேன் தெரியுமா? ನಾನು ಏನ್ ಹೇಳಿದೆ ಗೊತ್ತಾ? அவர் ஓடுறவர், அதனால தான் விழுந்தாரு. ಅಲ್ಲಲ್ಲಿ ಅವರು ಓಡೋರು, ಅದರಿಂದನೇ ಬಿದ್ದಿದ್ದವರು. நீ ஓடல, அதனால தான் நீ விழல. ಅಲ್ಲಲ್ಲಿ ನೀನು ಓಡೋದಿಲ್ಲ, ಅದರಿಂದ ನೀನು ಇದುವರೆಗೂ நீ ಬಿದ್ದಿಲ್ಲ. நல்லா உட்கார்ந்துட்டு ನೀನು ಚೆನ್ನಾಗಿ ಕೂತ್ಕೊಂಡು ஓடி தடுமாறி விழுந்தவனை பார்த்து பேசுறியே, ಅಲ್ಲಿ ಚೆನ್ನಾಗಿ ಓಡಿ ಬಿದ್ದವನನ್ನು ಕುರಿತಾಗಿ ನೀನು ಮಾತಾಡ್ತೀಯಲ್ಲ, நீ ಓಡவே இல்லையே. ನೀನು ಓಡ್ಲೇ ಇಲ್ವಲ್ಲ, அதான் உழாம இருக்கு. ಅದರಿಂದನೇ ನೀನು ಬಿದ್ದಿಲ್ಲ. ஓடுறவன் தான் விழுவான். ಓಡುವವನು ಬೀಳ್ತಾನೆ, விழுவான் எழும்பான். ಬೀಳ್ತಾನೆ ಹೇಳ್ತಾನೆ. ஏன் நான் ஓடுறவன்? ಕಾರಣ ಅವನು ಓಡುವವನು. எந்த ஓடுறவனோ ಯಾವ ಓಡುವವನು விழுந்து கிடக்க மாட்டான். ಆತನು ಸುಮ್ಮನೆ ಇರೋಲ್ಲ, அவன் எழுந்து ஓடுவான். ಅವನು ಬಿದ್ದಿರೋ ಸ್ಥಳದಲ್ಲೇ ಇರೋದಿಲ್ಲ, ಎದ್ದು ಅವನು ಮುಂದಕ್ಕೆ ಓಡುತ್ತಾನೆ. சீட்டு உன் பேர்ல தான் விழும். ಅಲ್ಲಿ ಚೀಟಿ ಅನ್ನೋದು ನಿನ್ನ ಹೆಸರಲ್ಲೇ ಬೀಳುತ್ತೆ. நீ வீட்டுக்கு போய் வாசிக்கணும், வீட்ல போய் வாசிக்கணும். ನೀನು ಮನೆಯಲ್ಲಿ ಹೋಗಿ ಓದಬೇಕು. இப்ப சவுலும் ஜோனத்தானுக்கும் விழுந்துச்சு. ಈಗ ಸೌಲನಿಗೂ ಯೋನಾತನಿಗೆ ಬಿತ್ತು. இப்ப சவுல் சொல்றான், ಸೌಲನ್ ಹೇಳ್ತಾ ಇದ್ದಾನೆ, நான் தப்பு செய்யல, ನಾನು ತಪ್ಪು ಮಾಡ್ಲಿಲ್ಲ, பார்க்கலாம் திரும்ப போடுங்க சீட்டு. ಮತ್ತೆ ಚೀಟಿಯನ್ನು ಹಾಕ್ರಿ ಅಂತ ಹೇಳಿದನು. ஜோனத்தான் பேர்ல விழும். ಯೋನಾತನ ಹೆಸರಲ್ಲಿ ಬಿತ್ತು. அவர் என்ன சொன்னாரு? ಆತನ ಏನ್ ಹೇಳಿದನು? சாவணும். ಸಾಯ್ಬೇಕು. யாமன் தப்பு செஞ்சாலும் சாவணும். ಯಾರೇ ತಪ್ಪು ಮಾಡಿದ್ರು ಅವನು ಸಾಯ್ಬೇಕು. இப்ப யார் மேல சீட்டு விழுந்திருக்கு? ಯಾರ ಮೇಲೆ ಚೀಟಿ ಬಿತ್ತು? மகன் ஜோனத்தான் பேர்ல. ಯೋನಾತನ ಮೇಲೆ. ஓ, என் மகன் தானே, ನನ್ನ ಮಗನ್ ತಾನೇ, நல்ல மூடி மறைச்சிடலாம். ಎಲ್ಲ ಮರೆ ಮಾಡೋಣ. இல்ல இல்ல இல்ல, ಇಲ್ಲ ಇಲ್ಲ அவன் ಇಲ್ಲ, சாகணும்னு சொல்றாரு. ಆತನು ಸಾಯಬೇಕಂತ ಹೇಳ್ತಾ இந்த ಇದ್ದಾನೆ. ஜோனத்தான் என்ன தப்பு பண்ணனா? ಈ ಯೋನಾತನ ಏನ್ ತಪ್ಪು ಮಾಡಿದನು? அவன் கேட்டான் பாருங்க, என்ன தப்பு பண்ணா? ಅವನು ಏನ್ ತಪ್ಪು ಮಾಡಿದನು ಕೇಳಿದನು ನೋಡೋಣ. read the word. ನಾವು verse 43. 43ನೇ ವಾಕ್ಯವನ್ನು ಓದಿಕೊಳ್ಳೋಣ. ಆಗ ಸೌಲನು ಯೋನಾತಾನನನ್ನು, ನೀನು ಏನು ಮಾಡಿದ್ದಿ ಹೇಳು ಎಂದು ಕೇಳಲು ಅವನು, ನಾನು ಕೋಲಿನಿಂದ ಸ್ವಲ್ಪ ಜೇನುತುಪ್ಪವನ್ನು ತೆಗೆದುಕೊಂಡು ತಿಂದೆನು, ಸಾಯುವುದಕ್ಕೆ ಸಿದ್ಧನಾಗಿದ್ದೇನೆ ಎಂದು ಉತ್ತರ ಕೊಟ್ಟನು. verse 44. ಅದಕ್ಕೆ ಸೌಲನು, ಯೋನಾತಾನನೇ, ನಾನು ನಿನ್ನನ್ನು ಕೊಲ್ಲದೆ ಬಿಟ್ಟರೆ ದೇವರು ನನಗೆ ಬೇಕಾದದ್ದನ್ನು ಮಾಡಲಿ ಅನ್ನಲು ಜನರು ಅವನಿಗೆ, ದೇವರ ಸಹಾಯದಿಂದ ಈ ಹೊತ್ತು ಇಸ್ರಾಯೇಲರಿಗೆ ಹಲ್ಲೆಲೂಯಾ. அவன் ஜெயிக்கிறவனாக இருந்தான். ಅವನು ಜಯ ಹೊಂದುವವನಾಗಿದ್ದನು. அந்த ஜெயிக்கிறவனுடைய இதயம் எப்படி இருந்தது? ಜಯಿಸುವವನ ಹೃದಯ ಯಾವ ರೀತಿ ಇತ್ತು? எவன் தப்பு செஞ்சாலும் அவனை கொன்றுவேன். ಯಾರೇ ತಪ್ಪು ಮಾಡಿದ್ರು ಅವನನ್ನು ಕೊಂದು ಹಾಕ್ತೇನೆ. ஏன்? ಏನಕ್ಕೆ? தப்பு செஞ்சதுனால ತಪ್ಪು ಮಾಡಿದ್ದರಿಂದ கடவுள் எனக்கு பதில் தரல. ನನ್ನ ಕರ್ತನು ನನಗೆ ಉತ್ತರ ಕೊಡಲಿಲ್ಲ. கர்த்தரில் எனக்கு பதில் வரணும். ನನ್ನ ಕರ್ತನಿಂದ ನನಗೆ ಉತ್ತರ ಬೇಕು. அந்த பதில் வருவதற்காக ಆ ಉತ್ತರ ಬರುವುದಕ್ಕಾಗಿ என்ன தப்பு இருந்தாலும் ಏನೇ ತಪ್ಪಿದ್ದರು அதை நான் நீக்கித்தான் ஆகணும். ನಾನು ಅದನ್ನು ತೆಗೆದು ಹಾಕಲೇಬೇಕು. அதை ಅಗಟ್ಟಿத்தான் ನಾನು ஆகணும். ಅದನ್ನು ತೆಗೆದು ಪಕ್ಕಕ್ಕೆ ಸರಿಸಲೇಬೇಕು. My friend, I tell you, ಇವತ್ತು ನನ್ನ ಸ್ನೇಹಿತನೇ ನಾನು ಹೇಳುತ್ತೇನೆ, don't be merciful to you. ನಿನ್ನಷ್ಟಿಗೆ ನೀನೇ ನಿನ್ನ ದಯಪರನಾಗಿರಬೇಡ. உனக்குள்ள இருக்கிறது என்னதா இருந்தாலும் ನಿನ್ನ ಒಳಗಡೆ ಇರೋದು ಏನೇ ಆಗಿದ್ದರು ruthlessly murder it. ಅಲ್ಲ, ನೀನು ಅದನ್ನು ಬೇರೆ ಸಮೇತ ನೀನು ನಿರ್ನಾಮ ಮಾಡು. அதை நிர்மூலமாக்கித்தான் ஆகணும். ಅದನ್ನು ನೀನು ನಿರ್ಮೂಲ ಮಾಡಲೇಬೇಕು. ஜோனத்தான் என்ன சாப்பிட்டான்? ಯೋನಾತನ ಏನ್ ತಿಂದನು? கொஞ்சம் தேன்.
ಆತನು ಸ್ವಲ್ಪ ಜೇನನ್ನು அது ತಿಂದನು. ஏன் பாவமாச்சு? ಅದೇನಕ್ಕೆ ಪಾಪವಾಯಿತು? சவுல் சொல்லி இருந்தாரு, ಸೌಲನು ಹೇಳಿದನು, இந்த யுத்தம் முடியும் வரையிலும் ಈ ಯುದ್ಧ ಮುಗಿಯುವವರೆಗೂ எவனும் சாப்பிட கூடாது. ಯಾರು ತಿನ್ನಬಾರದು. ಕಂಪ್ಲೀಟ್ ಫಾಸ್ಟಿಂಗ್ ಪ್ರೇಯರ್. ಸಂಪೂರ್ಣವಾದ ಉಪವಾಸ ಪ್ರಾರ್ಥನೆ. யாரும் சாப்பிட கூடாது. ಯಾರು ತಿನ್ನಲೇ ಕೂಡದು. ஆனா சேட் ஸ்டோரி என்ன தெரியுமா? ಆದ್ರೆ ದುಃಖಕರವಾದ ಸಂಗತಿ ಏನ್ ಗೊತ್ತಾ? இப்படி இந்த அப்பா சொன்னது ஜோனத்தானுக்கு தெரியாது. ಈ ಅಪ್ಪ ಈ ರೀತಿಯಾಗಿ ನುಡಿದಿದ್ದು ಮಗನಿಗೆ ಗೊತ್ತಿಲ್ಲ. My friend, I tell you, ಇವತ್ತು ನನ್ನ ಸ್ನೇಹಿತನೇ ನಾನು ಹೇಳ್ತೀನಿ, ignorance is not excuse to the law. ಅಲ್ಲಿ ಅಜ್ಞಾನತನ ಎನ್ನುವುದು ಅದು ದೇವರ ಸನ್ನಿಧಿಯಲ್ಲಿ ಒಂದು ನೆಪ ಹೇಳುವ ಸಂಗತಿ ಅಲ್ಲ. பெங்களூர்ல வண்டி ஓட்டிட்டு போற, ನೀನು ಬೆಂಗಳೂರಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ತೀಯ, சிவப்பு லைட்ல அப்படி போயிட்டே இருக்கிற, ನೀನು ಅಲ್ಲಿ ಗಾಡಿ ಓಡಿಸ್ಕೊಂಡು ಯಾತ್ರೆಯಲ್ಲಿ ರೋಡ್ ಅಲ್ಲಿ ಹೋಗ್ತಾ ಇರ್ತೀಯ, போலீஸ் நிறுத்துறாரு, ಪೊಲೀಸ್ ನಿಲ್ಲಿಸ್ತಾನೆ. ஏன் ஸ்டாப் ஸ்ட்ரீட்ல நீ போன? ಅಲ್ಲಿ ಏನಕ್ಕೋಸ್ಕರವಾಗಿ ನೀನು ಈ ರಸ್ತೆಯಲ್ಲಿ ಹೋದೆ? நான் கன்னியாகுமரிக்காரன், எனக்கு தெரியாதுங்க. ನನಗೆ ಕನ್ಯಾಕುಮಾರಿಯವನು ನನಗೆ ಗೊತ್ತಿಲ್ಲ. போலீஸ் விட்டுருவானா? ಪೊಲೀಸ್ ಬಿಡ್ತಾನ? நீ காஷ்மீர் ஆளா இருந்தானே, ನೀನು கன்னியாகுமரி ஆளா இருந்தானே, ನೀನು ಕಾಶ್ಮೀರದವನಾಗಿದ್ರು, ನೀನು ಕನ್ಯಾಕುಮಾರಿ ಆದವನಾಗಿದ್ರು, you broke the law. ನೀನು ನಿಯಮವನ್ನು ನೀನು ಮುರಿದಿದ್ದೀಯ. என்னை கேட்டுக்கொண்டு கர்த்தருடைய பிள்ளையே, ನನ್ನನ್ನು ಕೇಳುವ ದೇವರ ಮಕ್ಕಳೇ, தெரியாம செஞ்சேன்னு சொல்லவே முடியாது. ನಾನು ಈಗ ತಿಳಿಯದಂತೆ ನಾನು ಮಾಡದೆ ಅಂತ ಯಾರು ಹೇಳಲಿಕ್ಕಾಗಲ್ಲ. இந்த விஷயத்துல ஜோனத்தானுக்கு தெரியாது. ಈ ವಿಷಯ ಯೋನಾತನಿಗೆ ಸ್ವಲ್ಪ ಗೊತ್ತಿಲ್ಲ. உனக்கு தெரியாம இருக்காது. ನಿನಗೂ ತಿಳಿಯದಂತೆ ಇರೋದಿಲ್ಲ. ஏன் தெரியுமா? ಏನು ಗೊತ್ತಾ? மோசே காலத்துல கல் எழுதி வச்சாரு. ಮೋಶೆ ಕಾಲದಲ್ಲಿ ಕಲ್ಲಾಗಿರುತ್ತಿದ್ದು, இன்னைக்கு உனக்கு இருதயத்திலே எழுதி வச்சிருக்கிறாரு. ಆದ್ರೆ ಈ ಹೊಸ ಒಡಂಬಡಿಕೆಯಲ್ಲಿ ನಿಯಮಗಳನ್ನು ದೇವರು ನಿನ್ನ ಹೃದಯದಲ್ಲೇ ಇಟ್ಟಿದ್ದಾನೆ. ಹಿಂದೂ ಆರ ಮುಸ್ಲಿಂ ಆರ ಸಿಕ್ಕಿಸಂ ಬುದ್ಧಿಸಂ ಜೈನಿಸಂ, ಇಟ್ ಈಸ್ ಇನ್ ಯೋರ್ ಹಾರ್ಟ್. ನೀನು ಹಿಂದೂ ಆಗಿರುವುದಾದ್ರೂ, ನೀನು ಬೌದ್ಧ ಧರ್ಮಕ್ಕೆ ಸೇರಿದವನಾಗಿದ್ರು, ನೀನು ಇಸ್ಲಾಂ ಮತಕ್ಕೆ ಸೇರಿದವನಾಗಿದ್ರು, ನೀನು ಕ್ರೈಸ್ತನಾಗಿದ್ರು, ನಿಯಮ ಎನ್ನುವುದು ನಿನ್ನ ಹೃದಯದಲ್ಲುಂಟು. உனக்கு தெரியும் எது தப்பு அது சரி. ನಿನ್ನ ಹೃದಯ ನಿನಗೆ ಚೆನ್ನಾಗಿ ಗೊತ್ತು ತಪ್ಪು ಯಾವುದು ಸರಿ ಯಾವುದು நீ ಎಂದು. 10 ரூபாய் எடுத்தா கூட இருதயம் டக டகன்னு அடிக்கும். ನೀನು 10 ರೂಪಾಯಿ ನೀನು ತೆಗೆದುಕೊಂಡ್ರೆ ನಿನ್ನ ಹೃದಯ ಡಗ ಡಗ ಅಂತ ಹೊಡಿತಾ ಇರುತ್ತೆ. ஒரு பண்ண இப்படி பார்த்தாலும் டக டகன்னு அடிக்கும். ಅಲ್ಲಿ ನೀನು ಅಲ್ಲಿ ಬೇರೆ ರೀತಿಯಲ್ಲಿ ನೀನು ನೋಡಿದ್ರೆ ನಿನ್ನ ಹೃದಯ ಡಗ ಡಗ ಅಂತ ಹೊಡಿತಾ ಇರುತ್ತೆ. ஒரு அண்ணாவை இப்படி பார்த்தாலும் டக டகன்னு அடிக்கும். ಒಂದು ಹಣ್ಣಳನ ಒಂದು ರೀತಿಯಲ್ಲಿ ನೀನು ನೋಡಿದ್ರೆ ನಿನ್ನ ಹೃದಯ ಡಗ ಡಗ ಅಂತ ಹೊಡಿತಾ ಇರುತ್ತೆ. இதயத்துக்குள்ள ஒரு பெல் இருக்கு. ಹೃದಯದಲ್ಲಿ ಒಂದು ಗಂಟೆ ಉಂಟು. எப்ப அடிக்கும், ட்ரிங்னு அடிக்கும். ಯಾವಾಗಲೂ ಡ್ರ್ ಅಂತ ಹೊಡಿತಾನೆ ಇರುತ್ತದೆ. பிரியமான கர்த்தருடைய பிள்ளையே, ಪ್ರಿಯಪಟ್ಟ ದೇವರ ಮಕ್ಕಳೇ, தெரியாதுன்னு சொல்ல முடியாது. ನನಗೆ ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ஆனா இவன் என்ன செய்யறான்? ಈತನ ಏನು ಮಾಡಿದನು? யோனத்தான் is a warrior. ಅಲ್ಲಲ್ಲ, ಈತನ ಒಂದು ಜಯ ಹೊಂದುವಂತ ಒಂದು ಸೈನಿಕನಾಗಿದ್ದನು. அப்பாவுக்கு தெரியாம யுத்தத்தை முடிச்சிட்டான். ಈತನ ಅಪ್ಪನಿಗೆ ತಿಳಿಯದಂತ ಯುದ್ಧವನ್ನು ಮುಗಿಸಿದನು. அவ்வளவு சாமர்த்தியம். ಅಷ್ಟು ಸಾಮರ್ಥ್ಯ. ஆனா ಆದರೆ யுத்தம் முடிச்சு வர்ற சமயம் ಯುದ್ಧ ಮುಗಿಸಿ ಬರೋ ஒரு ಸಮಯದಲ್ಲಿ காட்டுல ಒಂದು ಕಾಡದಲ್ಲಿ தேன் கூடா தொங்குது. ಜೇನು ಕೂಡು ತುಂಬಲ್ಪಟ್ಟಿತ್ತು. தேன் தேனா வழியுது. ಅದು ಜೇನಾಗಿ ಸುರಿತಾ ಇತ್ತು. அப்படி அப்படி வாழ வச்சு குத்தி ஒன்னு வாயில போட்டான். ಆತನ ಕತ್ತಿಯನ್ನು ತೆಗೆದುಕೊಂಡು ತಿವಿದ ಅದನ್ನು ತೆಗೆದು ತಿಂದನು. பாருங்கள், ನೋಡ್ರಿ, அத எல்லாரும் தெரிய வச்சிட்டாரு ஆண்டவர். ಅದು ಎಲ್ಲವನ್ನು ತಿಳಿಯತಕ್ಕಂತೆ ದೇವರು அவன் ಮಾಡಿದನು. சீக்கிரட்டா சாப்பிட்டது ಆತನ ರಹಸ್ಯವಾಗಿ ತಿಂದಿದ್ದು எல்லாருக்குமே, சமஸ்த இஸ்ரவேலுக்கும் தெரியுது. ಎಲ್ಲ ಇಸ್ರಾಯೇಲರಿಗೂ ಗೊತ್ತಾಯಿತು. பிரியமான கர்த்தருடைய பிள்ளை, ಪ್ರಿಯಪಟ್ಟ ದೇವರ ಮಕ್ಕಳೇ, பாவம் சொன்னா ಪಾಪ ಅಂತ ಹೇಳಿದ್ರೆ கொஞ்சம் ಚಿಕ್ಕದೆ. 1 மணி நேரம் டிவி, 1 ಗಂಟೆ ಟಿವಿ, கொஞ்சம் ಮೂವಿ, ಅಲ್ಲಿ ಸ್ವಲ್ಪ ಚಲನಚಿತ್ರ, கொஞ்சம் திருட்டுத்தனம், ಅಲ್ಲಿ ಸ್ವಲ್ಪ ಕಳ್ಳತನ, ஒரு 500 ரூபாய் தானே, ಒಂದು 500 ರೂಪಾಯಿ ತಾನೆ, சின்ன ஒரு தப்பு, ಚಿಕ್ಕ ಒಂದು ಕಪ್ಪು, சும்மா SMS அடிச்சதான் கேர்ள் ಚಿಕ್ಕ ஃப்ரெண்டுக்கு, SMS ಓಡಿದ್ರು, சும்மா ஒரு ஆளோட ஜாலியா கொஞ்சம் பேசுனதுதான். ಚಿಕ್ಕ ಸ್ವಲ್ಪ ಸಮಯ ಜಾಲಿಯಾಗಿ ಮಾತನಾಡಿದ್ದು. என்ன பண்ணாலும், ಏನೇ ಮಾಡಿದ್ರು, கொஞ்சம் பண்ணாலும் பெரிய பண்ணாலும், ಚಿಕ್ಕದು ಮಾಡಿದ್ರು ದೊಡ್ಡದು ಮಾಡಿದ್ರು, உனக்குள்ளே ஆவியானவர், ನಿನ್ನ ಒಳಗಡೆ ಪವಿತ್ರ ಆತ್ಮನು, தீமையை பார்க்காத சுத்த கண்ணன், ಅಲ್ಲಿ ಅಶುದ್ಧವನ್ನು ನೋಡಲಿಕ್ಕೆ ಆಗದಿರುವಂತ ಪರಿಶುದ್ಧ ಕಣ್ಣುಳ್ಳವನು, சேரக்கூடாத ஒளியிலே வாசம் ಯಾರು பண்ணுகிறவர், ಪ್ರವೇಶ ಮಾಡಲಿಕ್ಕೆ ಆಗದಿರುವಂತ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ உனக்கு ஜெயத்தை கொடுக்கும்படி, ಆತನು ನಿನಗೆ ಸಂದೇಹ ಕೀರ್ತಿಯನ್ನು ஒரு ಕೊಡಲಿಕ್ಕಾಗಿ, யுத்தத்தை நடத்தும்படி, ನಿನ್ನ ಯುದ್ಧವನ್ನು ಮಾಡಿ ಮುಗಿಸಲಿಕ್ಕಾಗಿ, உனக்குள்ளே வாசம் பண்ணுகிறார். ನಿನ್ನ ಹೃದಯದಲ್ಲಿ ವಾಸ ಮಾಡುವವನು. Battle belong to the Lord. ಯುದ್ಧವು ಯೆಹೋವನಿಗುಳ್ಳದ್ದು. ಯೆಹೋವ ನಿಸ್ಸಿ God. ಯೆಹೋವ ನಿಸ್ಸಿ. But you must stand in the battleground. ನೀನು ದೇವರ ಯುದ್ಧದ ರಣರಂಗದಲ್ಲಿ ನಿಲ್ಲಬೇಕು. You are a warrior. ನೀನೊಬ್ಬ ಸೈನಿಕನು. உனக்கு கொஞ்சம் தேனை சாப்பிடவோ, ನಿನಗೆ ಒಂದು ಸ್ವಲ್ಪ ಜೇನು ತಿನ್ನೋದಕ್ಕೋ, கொஞ்சம் மீன் சாப்பிடவோ ಸ್ವಲ್ಪ ಮೀನು ತಿನ್ನೋದಕ್ಕೋ முடியாது.
ಆಗೋದಿಲ್ಲ. You are a fasting prayer warrior. ನೀನು ಉಪವಾಸ ಪ್ರಾರ್ಥನೆ ಮಾಡುವ ಒಬ್ಬ ವೀರನಾಗಿದೀಯ. ஜெயம் கிடைக்கும் வரையிலும், ಜಯ ಲಭಿಸೋವರೆಗೂ, என் யுத்தத்தில் நான் ஜெயிக்கும் வரையிலும், ನನ್ನ ಯುದ್ಧವನ್ನು ನಾವು ಜಯ ಹೊಂದೋವರೆಗೂ நான் ருசி பார்க்க மாட்டேன். ನಾನು ಒಂದು ಕಾಲದಲ್ಲಿ ರುಚಿ ನೋಡೋದಿಲ್ಲ, நான் ருசி பார்க்க ರುಚಿ மாட்டேன். ನೋಡೋದಿಲ್ಲ. எனக்குள்ளே ஜெயம். ನನ್ನ ಒಳಗಡೆ ಜಯ. பிரியமான கர்த்தருடைய பிள்ளை, ಪ್ರಿಯಪಟ್ಟ ದೇವರ பிரியமான ಮಕ್ಕಳೇ, கர்த்தருடைய பிள்ளை, ಪ್ರಿಯಪಟ್ಟ ದೇವರ ಮಕ್ಕಳೇ, யோனத்தான் ಯೋನಾಥಾನ್ செஞ்ச பாவத்துக்காக ಅವನು ಮಾಡಿದ ಪಾಪಕ್ಕೋಸ್ಕರ சாக வேண்டும் என்று ಆತನು ಸಾಯಬೇಕೆಂದು தகப்பன் கட்டளையிட்டார். ತಂದೆ ಆಜ್ಞೆ ಮಾಡಿದನು. கொஞ்ச பாவம். ಸ್ವಲ್ಪ ಪಾಪ. வெளிப்படுத்தின விசேஷத்தை பார்க்கும் பொழுது ನಾವು ಪ್ರಕಟಣೆ ಬರೆದ ಪುಸ್ತಕವನ್ನು ನೋಡಿದಾಗ அது ஜெயம் கண்ட்ரோலுடைய புத்தகம். ಅದು ಜಯ ಹೊಂದಿದವರ ಪುಸ್ತಕ, அது ஓவர்கமர்ஸ் புக். ಅದು ಜಯಶಾಲಿಗಳ ಪುಸ್ತಕ. He that overcometh, he ಜಯ that ಹೊಂದುವವನು, overcometh, ಜಯ he that ಹೊಂದುವವನು, overcometh. ಜಯ ಹೊಂದುವವನು, எல்லாம் overcoming. ಎಲ್ಲ ಜಯ இந்த ಹೊಂದುವವರು. ಚರ್ಚ್ಗೆ ಆண்டವರು பேசும்போது ಈ ಜಯ ಹೊಂದುವನ ಕುರಿತಾಗಿ ದೇವರು ಮಾತನಾಡಿದಾಗ நீ ಸೂಪರ್ಮ್ಯಾನ್, ಆತನು ಹೇಳ್ತಾನೆ ನೀನು ಸೂಪರ್ ಮ್ಯಾನ್, but ಆದರೆ you are a superman, ನೀನು ಸೂಪರ್ ಮ್ಯಾನ್, but ಆದರೆ you are a superman, ನೀನು ಸೂಪರ್ ಮ್ಯಾನ್, but ಆದರೆ repent. ಮನ ತಿರುಗು, Repair. ಮನ ತಿರುಗು. நீ நல்லா பண்ற, ನೀನು ಚೆನ್ನಾಗಿ ಮಾಡ್ತೀಯ, ஆதி அன்பை விட்டு, ಆದ್ರೆ ಮೊದಲೇ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟೆ. நல்லா பண்ற, ನೀನು ಚೆನ್ನಾಗಿ ಮಾಡ್ತೀಯ, அனலும் இல்ல குளிரும் இல்லாம நீ வாழ்ற. ನೀನು ಬೆಚ್ಚಗೋ ಅಲ್ಲ, ನೀನು ತಣ್ಣಗೋ ಅಲ್ಲ, ಅದು ಹಾಗೆ ಜೀವಿಸುತ್ತಿ. நீ நல்லா பண்ற, ನೀನು ಚೆನ್ನಾಗಿ ಮಾಡ್ತೀಯ, ஆனா பாலாக்கு மோவாபியர் பெண்களை விட்டு பாவம் செய்ய வச்சானே, ಆದ್ರೆ ಬಾಲಕನು ತಾನು ಇಸ್ರಾಯೇಲರ ಮಧ್ಯದಲ್ಲಿ ಆತನು ಮೋಹಾಬಿಯರ ಹೆಣ್ಣು ಮಕ್ಕಳನ್ನು ಕಳಿಸಿ ಪಾಪ ಮಾಡುವ ಹಾಗೆ ಮಾಡಿದನಲ್ಲ. விக்கிரகாராதனைக்கு படைக்கப்பட்டதை சாப்பிட்டாங்களே, ವಿಗ್ರಹಗಳಿಗೆ ನೈವೇದ್ಯ ಮಾಡಿದ್ದನ್ನು ತಿನ್ನುವ ಹಾಗೆ ಮಾಡಿದನಲ್ಲ. உனக்குள்ள இருக்கிறது ரிப்பெண்ட். ನಿನ್ನ ಒಳಗಡೆ ಉಂಟು ಮನ ತಿರುಗು. உனக்குள்ளே உறுதியாய் பற்றி கொண்டிரு. ನೀನು ನನ್ನನ್ನು ಗಟ್ಟಿಯಾಗಿ ಅಂಟಿಕೊಂಡಿರು, Hold fast, hold fast. ಗಟ್ಟಿಯಾಗಿ ಹಿಡಿದುಕೋ. Don't come down. ನೀನು ಒಂದು ಕಾಲದಲ್ಲಿ ಕೆಳಮಟ್ಟಕ್ಕೆ ಹೋಗಬೇಡ. Don't come out of your battlefield. ನಿನ್ನ ಯುದ್ಧದ ರಣರಂಗದಿಂದ ನೀನು ಹೊರಬರಬೇಡ. I don't want God to say but about you. ಅಲ್ಲ, ನನ್ನ ದೇವರು ನಿನ್ನ ಕುರಿತಾಗಿ ಆದರೆ ಎನ್ನುವಂತ ಒಂದು ಪದ Behold, ಹೇಳಲಿಕ್ಕೆ I ಇಚ್ಛಿಸಲ್ಪಡುವುದಿಲ್ಲ. come quickly. Behold, I come quickly. ಅಲ್ಲ, ನಾನು ದೇವರು ಹೇಳ್ತಾ ಇದ್ದೇನೆ, ಹೀಗೋ ನಾನು ಅತಿ ಬೇಗನೆ ಬರುತ್ತೇನೆ. அசுத்தமாயிருக்கிறவன் அசுத்தமாயிருக்கட்டும். ಅಲ್ಲ, ಅಶುದ್ಧನ ತನ್ನನ್ನು ತಾನು ಅಶುದ್ಧಪಡಿಸಿಕೊಳ್ಳಲು, பாவம் செய்கிறோம் பாவம் செய்யட்டும். ಪಾಪ ಮಾಡುವವನು ಪಾಪ ಮಾಡಲಿ, அக்கிரமம் செய்கிறவன் அக்கிரமம் செய்யட்டும். ಅಕ್ರಮ ಮಾಡುವವನು ಅಕ್ರಮ ಮಾಡಲಿ. நீயோ ನೀನು பரிசுத்தமாயிருக்கிற நீ, ಪರಿಶುದ್ಧವಾಗಿರುವ ನೀನು அதிக பரிசுத்தமாக வேண்டும். ಇನ್ನ ನೀನು ಪರಿಶುದ್ಧನಾಗಬೇಕು. நீதி செய்கிற நீ, ನೀತಿ ಮಾಡುವ ನೀನು நீதி செய்ய வேண்டும். ಇನ್ನ ನೀತಿ ಮಾಡಬೇಕು. நமது பிள்ளைங்கிட்ட நம்ம சொல்லுவோம், ನಮ್ಮ ಮಕ್ಕಳ ಬಳಿಯಲ್ಲಿ ಹೇಳುತ್ತೇವೆ, இப்ப 80 மார்க் வாங்குனீங்களா, ನೀನು 80 ಮಾರ್ಕ್ಸ್ ತಗೊಂಡ, அடுத்ததுல 90 வாங்கணும். ಮುಂದೆ ನೀನು 90 ಮಾರ್ಕ್ ತಗೋಬೇಕು. அடுத்ததுல 100க்கு 100 வாங்கணும். ಮುಂದೆ ನೀನು 100ಕ್ಕೆ 100 ತೆಗೆದುಕೊಳ್ಳಬೇಕು. நம்ம பிள்ளைங்கிட்ட சொல்றோமா இல்லையா? ನಮ್ಮ ಮಕ್ಕಳ ಹತ್ರ ನಾವ್ ಹೇಳ್ತೀವಾ ಇಲ್ವಾ? அதான் ஆண்டவர் சொல்றாரு, ಅದೇ ಕರ್ತನ ಹೇಳ್ತಾ ಇದ್ದಾನೆ, மகளே ಮಗನೇ, மகனே, ಮಗಳೇ, 60% no good. ಅಲ್ಲಲ್ಲಿ ನಿನ್ನ ಜೀವಿತದಲ್ಲಿ 60% no good. ಅಲ್ಲಲ್ಲಿ 60% ಅದು ಉತ್ತಮವಾದದಲ್ಲ, Even 90% no good. ಅಲ್ಲಲ್ಲಿ 90% ಉತ್ತಮವಾದದಲ್ಲ, 100%. 100ಕ್ಕೆ 100%. You must be like me. ನೀನು ನನ್ನ ಹಾಗೆ ಇರಬೇಕು. You must be like me. ನೀನು ನನ್ನ ಹಾಗೆ You are ಇರಬೇಕು. an overcomer. ನೀನು ಜಯಶಾಲಿ, You are overcomer. ನೀನು ಜಯಶಾಲಿ. Depart from evil. ಅಲ್ಲಲ್ಲಿ ನೀನು ಕೆಟ್ಟತನದಿಂದ ದೂರ ಉಳಿ. கொஞ்சம் honey. ಅಲ್ಲಿ ಸ್ವಲ್ಪ ಜೇನು, Honey is money. ಅಲ್ಲಿ ಜೇನು ಹಣ. You know, just Samson, ಸಿಂಸೋನನು பெரிய soldier. ಆತನು ಒಂದು ದೊಡ್ಡ ಒಂದು ಸೈನಿಕನು, பயங்கர battle warrior. ಆತನು ದೊಡ್ಡ ಒಂದು ಯುದ್ಧ ವೀರನು. அவன் ஷுக் பண்ண பவர் வந்துரும். ಆತನು ಅಲ್ಲಿ ಅಲ್ಲಾಡಿಸಿದ್ರೆ ಬಲ ಬರ್ತಾ ಇತ್ತು. ஒரு கழுதையின் பச்சை தாடை எலும்பால கொன்றுவான் 1000 பேர். ಒಂದು ಕತ್ತಿಯ ಹಸೆ ದವಡೆಯಿಂದ 1000 ಜನರನ್ನು ಕೊಂದು ಹಾಕುತ್ತಾ ಇದ್ದನು. ஒரு நாள் சிங்கத்தை கொல்லுவான். ಒಂದು ದಿವಸ ಸಿಂಹವನ್ನು ಕೊಲ್ತಾನೆ, அப்படியே புஷ் பண்ணிட்டு போவான். ಅಲ್ಲಿ ಅದನ್ನು ತಳ್ಳಿ ಹೋಗುತ್ತಾನೆ. திரும்பி வர்ற சமயத்துல ಹಿಂದಿರುಗಿ ಬರೋ ಸಮಯದಲ್ಲಿ முங்கன சத்தம் கேட்கும். ಗುಯ್ ಅಂತ ಶಬ್ದ ಬರ್ತಾ ಇದೆ. என்னடா சத்தம்? ಏನಾ ಶಬ್ದ? உள்ள தேனு. ಒಳಗಡೆ ಜೇನು. கைய வச்சான், ಕೈ ಇಟ್ಟನು, எடுத்து தின்னா, ತೆಗೆದು ತಿಂದನು. finish. ಅಲ್ಲಿ ಮುಗೀತು, finish. ಮುಗೀತು. ஏன் தெரியுமா? ಏನ್ ಗೊತ್ತಾ? அவன் பிரதிஷ்டையின் மகன். ಅವನು ಪ್ರತಿಷ್ಠಿಸಲ್ಪಟ್ಟ ಮಗನು. செத்த பணத்தை தொடக்கூடாது. ಆತನ ಸತ್ತ ಹಣವನ್ನು, ಸತ್ತಂತ ಹೆಣವನ್ನು ಮುಟ್ಟಬಾರದು. இவன் செத்த பணத்திலிருந்து தேன் எடுத்து தின்னுட்டான். ಈತನ ಸತ್ತ ಹೆಣದಿಂದ ಆತನ ಜೇನನ್ನು ತೆಗೆದು ತಿಂದನು. Honey is money. ಅಲ್ಲೂಯ, ಜೇನು ಎನ್ನೋದು ಹಣ. Even money is from a dead body, don't touch it. ಹಣದ ಸತ್ತ ಶವದಿಂದ ಹಣ ಆದ್ರೂ ಅದನ್ನು ನೀನು ಮುಟ್ಟಬೇಡ. Many people want to earn money from the dead bodies. ಅನೇಕರಿಗೆ ಸತ್ತ ಶವದಿಂದ ಹಣ ಬೇಕು. Black money, green money, white money. ಅಲ್ಲಲ್ಲಿ
ಬ್ಲಾಕ್ ಮನಿ, ಡ್ರೀಮ್ ಮನಿ, ವೈಟ್ ಮನಿ, மேல மணி கீழே மணி. ಮೇಲ್ಗಡೆಯಿಂದ ಹಣ, ಕೆಳಗಡೆ ಇದ್ದ ಹಣ. This money is honey. ಹಲ್ಲೆಲೂಯಾ. ಈ ಹಣನೇ ಅಲ್ಲಿ ಜೇನಾಗಿರುತ್ತದೆ. If you touch it, ನೀನು ಅದನ್ನು ಮುಟ್ಟಿದ್ರೆ your ಪ್ರತಿಷ್ಠೆ is gone. ನಿನ್ನ ಪ್ರತಿಷ್ಠೆ ಅನ್ನೋದು ಹೋಯ್ತು. Your battle is a failure. ನಿನ್ನ ಯುದ್ಧವು ಸೋತು ಹೋಯ್ತು. Surely you must die. ನಿಶ್ಚಯವಾಗಿ ನೀನು ಸಾಯಬೇಕು. சாவென்று சொல்லும் பொழுது ಸಾವು ಅಂತ ಹೇಳಿದಾಗ பழைய ஏற்பாட்டு காலத்துல கத்தி எடுத்து குத்துனாதான் கொலை. ಹಳೆ ಒಡಂಬಡಿಕೆಯಲ್ಲಿ ಕತ್ತಿಯಿಂದ ಕೊಂದ್ರೇನೆ ಕೊಲೆ. New Testament, ಆದ್ರೆ ಹೊಸ if you ಒಡಂಬಡಿಕೆಯಲ್ಲಿ do a sin, ಅಲ್ಲಿ ನೀನು ಪಾಪ ಮಾಡಿದ್ರೆ your spirit will die. ನಿನ್ನ ಆತ್ಮಿಕ ಮನುಷ್ಯನು You ಸಾಯ್ತಾನೆ. are a dead man. ನೀನೊಂದು ಸತ್ತ ಮನುಷ್ಯನು. Your ears can't hear, ಅಲ್ಲಿ ನಿನ್ನ ಕಿವಿಗಳು eyes ಕೇಳಲ್ಪಡೋದಿಲ್ಲ, can't see, ನಿನ್ನ ಕಣ್ಣುಗಳು ಕಾಣಲ್ಪಡೋದಿಲ್ಲ, mouth can't speak. ನಿನ್ನ ಮಾತು ಬಾಯಿ You ಮಾತನಾಡೋದಿಲ್ಲ. are alive but dead. ಅಲ್ಲಿ ನೀನು ಜೀವಿಸ್ತೀಯ ಆದ್ರೆ ಸತ್ತವನಾಗಿರುತ್ತೀಯ. No, 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 no. ಇಲ್ಲ ಇಲ್ಲ You ಇಲ್ಲ. are a resurrected man. ನೀನು ಪುನರುತ್ಥಾನ ಹೊಂದಿದವನು. You are operating with the power of God. ನೀನು ಪವಿತ್ರಾತ್ಮನ ಶಕ್ತಿಯಿಂದ ನೀನು ಸಂಚರಿಸುವವನು. You are a overcomer. ನೀನು ಜಯ ಹೊಂದುವವನು. You will never go down, you'll go up. ನಿನ್ನ ಜೀವನದಲ್ಲಿ ಒಂದು ಕಾಲದಲ್ಲಿ ಕೆಳಮಟ್ಟಕ್ಕೆ ನೀನು ಹೋಗೋದಿಲ್ಲ, ದಿನ ದಿನ ನೀನು ಮೇಲಕ್ಕೆ ಬರುತ್ತೀಯ. Depart from honey. ನೀನು ಜೇನಿನಿಂದ ನೀನು ದೂರ ಉಳಿ. My friend, ನನ್ನ ಸ್ನೇಹಿತನೇ, அன்னைக்கு எல்லாரும் போய் சொன்னாங்க, ಎಲ್ಲರೂ ಹೋಗಿ ಹೇಳಿದ್ರು, ஜோனத்தான கொல்லாதீங்க, ಯೋನಾಥನನ್ನು ಕೊಲ್ಲಬೇಡ. அவன் தான் யுத்தம் பண்ணினா, ಯುದ್ಧ ಮಾಡಿದ್ರೆ ಪ್ಲೀಸ್ கொல்லாதீங்க. ಅವನು ಯುದ್ಧ ಮಾಡಿದ್ದಾನೆ, ದಯವಿಟ್ಟು ಕೊಲ್ಲಬೇಡ್ರಿ. பிதாவாகிய தேவன் ತಂದೆಯಾದ ದೇವರು பாவம் செய்யற ஒன்னை என்னை கொல்லணும்னு தான் இருக்கிறார். ಪಾಪ ಮಾಡಿದಂತ ನನ್ನನ್ನು ನಿನ್ನನ್ನು ಕೊಲ್ಲಬೇಕೆಂದು ஆனா ಇಚ್ಛಿಸ್ತಾನೆ. ஒரு இயேசு கிறிஸ்து ಆದ್ರೆ ಒಬ್ಬ ಯೇಸು ಸ್ವಾಮಿ உனக்காய் பரிந்து பேசிக் கொண்டிருக்கிறார். ನಿನಗಾಗಿ ನನಗಾಗಿ ಒಡಕು ಮಧ್ಯಸ್ಥಿಕೆ ಮಾಡುತ್ತಾ பரிந்து பேசிக் கொண்டிருக்கிறார். ಆತನು ಮಾತನಾಡ್ತಾ ಇದ್ದಾನೆ. ஐயೋ பிதாவே, ಅಯ್ಯೋ ತಂದೆಯೇ, இவர்களை மன்னியோ, ಇವರನ್ನು ಕ್ಷಮಿಸು. இவர்களுக்காக நான் ரத்தம் சிந்தி இருக்கிறேன். ಇವರಿಗಾಗಿ ನಾನು ರಕ್ತವನ್ನು ಸುರಿಸಿದ್ದೇನೆ. ஆகையால் இவர்களை கொல்லக்கூடாது. ಆದ್ರಿಂದ ಇವರನ್ನು ಕೊಲ್ಲಬಾರದು. அவர்கள் வாழ வேண்டும். ಇವರು ಬದುಕಬೇಕು. அவர்கள் என்றும் வாழ வேண்டும். ಅವರು ಯಾವಾಗಲೂ ಬದುಕಬೇಕು. நீ வாழும்படியாய் ನೀನು ಜೀವಿಸುವುದಕ್ಕಾಗಿ தன் ஜீவனை கொடுத்த ತನ್ನ ஆண்டவருக்கு ಜೀವಿತವನ್ನೇ ಕೊಟ್ಟ ಯೇಸು. உன் பதில் என்ன? ಇವತ್ತು ನಿನ್ನ உன் ಉತ್ತರವೇನು? வாழ்க்கையில நீ செய்யற தவறுகளுக்கு ನಿನ್ನ ಜೀವನದಲ್ಲಿ ನೀನು ಮಾಡಿದ ತಪ್ಪುಗೋಸ್ಕರ நிச்சயமாய் சாக வேண்டும். ನೀನು ನಿಶ್ಚಯವಾಗಿ ಸಾಯಬೇಕು. வேதம் சொல்கிறது, ದೇವರ ವಾಕ್ಯ ಹೇಳುತ್ತದೆ, பாவம் செய்கிற ஆத்துமா சாகும், ಪಾಪ ಮಾಡುವ ಪ್ರತಿಯೊಬ್ಬನು ಸಾಯಬೇಕು. ஆனால் நீ சாவாமல் பிழைத்து இருக்க. ಆದ್ರೆ ನೀನು ಸಾಯದಂತೆ ನೀನು ಅಭಿವೃದ್ಧಿ ಆಗಿ 2013 ஆண்டுகளுக்கு முன்பாய் 2013ನೇ ವರ್ಷದಲ್ಲಿ மரணத்தை தன்னிலே சுமந்த ஆண்டவர் ಅಲ್ಲಿ ದೇವರು 2013ನೇ எல்லாம் ವರ್ಷದಲ್ಲಿ முடிந்தது என்று சொன்னார். ಆತನು ಶಿಲುಬೆಯನ್ನು ಹೊತ್ತುಕೊಂಡಂತ ಕರ್ತನು ಆತನು ಎಲ್ಲ ಸಮಾಪ್ತಿ ಆಯ್ತು ಅಂತ என்ன முடிந்தது? ಹೇಳಿದನು. ಏನ್ ಸಮಾಪ್ತಿ ಆಯ್ತು? என் மக்கள் வெற்றியாய் வாழ்வதற்கு, ನನ್ನ ಮಕ್ಕಳು ಜಯಶಾಲಿಗಳಾಗಿ ಬದುಕಲಿಕ್ಕಾಗಿ, அவர்களுக்கு வல்லமையான ஒரு ஆயுதத்தை ಅವರಿಗೆ ಒಂದು ಶಕ್ತವಾದಂತ ಒಂದು ಆಯುಧವನ್ನ கொடுப்பதற்காய் ಕೊಡುವುದಕ್ಕಾಗಿ என் ரத்தத்தை நான் சிந்துகிறேன். ನನ್ನ ರಕ್ತವನ್ನು ನಾನು ಸುರಿಸಿದೆನು. அவர்கள் ஜெயிப்பார்கள். ಅವರು ಜಯಿಸ್ತಾರೆ. எப்படி? ಯಾವ ರೀತಿ? என் ரத்தத்தின் மூலமாய், ನನ್ನ ರಕ್ತದಿಂದ, என் ரத்தத்தின் ನನ್ನ மூலமாய். ರಕ್ತದ ಮುಖಾಂತರ They will overcome the devil by the power of the blood. ಇವತ್ತು ನಾವು ಸೈತಾನನ ಕರ್ತನಾದ ಯೇಸು ಕ್ರಿಸ್ತನ ರಕ್ತದಿಂದ ನಾವು ಜಯಿಸುವವರಾಗಿದ್ದೇವೆ. And the word of their testimony. ದೇವರ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸುತ್ತೇವೆ. He that overcometh, ಈಗ ಜಯಶಾಲಿ ಆಗುವವರು they'll sit with me in my throne. ಆತನು ನನ್ನ ಸಂಗಡವಾಗಿ ಸಿಂಹಾಸನದಲ್ಲಿ I'll ಕೂತುಕೊಳ್ಳುತ್ತಾನೆ. give them the crown of righteousness. ಆತನಿಗೆ ನೀತಿಯ ಕಿರೀಟವನ್ನು ನಾನು ಅವನಿಗೆ ಧರಿಸುತ್ತೇನೆ. You will sit with him in crown. ಆತನ ಸಂಗಡವಾಗಿ ಸಿಂಹಾಸನದಲ್ಲಿ ಕುಳಿತುಕೊಂಡು உன் ಕಿರೀಟಧಾರಿಗಳಾಗಿರುತ್ತೀರಿ. தலையிலே கிரீடம் சூட்டப்படும். ನಿನ್ನ ತಲೆಯ ಮೇಲೆ ಕಿರೀಟವನ್ನು நீ ಹಾಕಲ್ಪಡುತ್ತದೆ. சிங்காசனத்தில் ನಿನ್ನ உட்கார்ந்திருப்பாய். ಸಿಂಹಾಸನದ ಮೇಲೆ ಕೂತಿರುತ್ತೀರಿ. அவரோடு பாடுகளை சகித்தவர்கள் ಆತನ ಸಂಗಡವಾಗಿ ಹಿಂಸೆಗಳನ್ನು ತಾಳಿಕೊಂಡವನು அவரோடு ஆளுகை செய்வார்கள். ಆತನ ಸಂಗಡವಾಗಿ ಆಳ್ವಿಕೆ ಮಾಡುತ್ತಾರೆ. Time is up. ಸಮಯ ಮುಗೀತು. I'm finishing now. ನಾನು ಇದನ್ನು ಮುಗಿಸ್ಲಿಕ್ಕೆ இன்னும் ಹೋಗ್ತೇನೆ. 1 மணி நேரம் போலாம். ಇನ್ನ 1 ಗಂಟೆ ಹೋಗಬಹುದು. We'll continue next service. ನಮ್ಮ ಮುಂದಿನ ಸರ್ವಿಸ್ ಅಲ್ಲಿ ಮುಂದುವರಿಸೋಣ. கண்களை மூடி ஜெபிப்போம். ಕಣ್ಣುಗಳು ಮುಚ್ಚೋಣ, ಪ್ರಾರ್ಥಿಸೋಣ. என் அன்பான கர்த்தருடைய பிள்ளைகளே, ನನ್ನ ಪ್ರಿಯ ದೇವರ ಮಕ್ಕಳೇ, வாழ்க்கையிலே ஜெயம் கொடுக்கும்படியாய், ಜೀವಿತದಲ್ಲಿ ಜಯ ಹೊಂದಿ நீ ಕೊಡಲಿಕ್ಕಾಗಿ, சந்தோஷமாய் வாழும்படியாய் ಸಂತೋಷವಾಗಿ ಆಳ್ವಿಕೆ ஆண்டவர் இந்த ಮಾಡಲಿಕ್ಕಾಗಿ உலகத்துக்கு வந்து ஜீவனை கொடுத்தார். ಕರ್ತನಿ ಲೋಕದಲ್ಲಿ ಬಂದು ಜೀವವನ್ನು ಕೊಟ್ಟನು. வாழ்க்கையிலே தோல்வியா, ನಿನ್ನ ಜೀವನದಲ್ಲಿ ಸೋಲ, ஏமாற்றமா, ಮೋಸನ, கவலையா, ಚಿಂತೆಯ, கண்ணீரா, ಕಣ್ಣೀರ, தற்கொலையின் ஆவியா, ಆತ್ಮಹತ್ಯೆ ಪ್ರೇರಣೆನ, வெறுப்போடு வாழ்கிறீர்களா? ಕೈಯೊಟ್ಟಿಗೆ ಜೀವಿಸ್ತಾ ಇದ್ದೀರಾ? கணவன் மனைவி சண்டையா, ಗಂಡ ಹೆಂಡತಿ ಜಗಳನ, வேலை ಸ್ಥಳத்துல இன்னும் ஜெயம் இல்லையா, ப்ரமோஷன் இல்லையா, ಕೆಲಸದ ಸ್ಥಳದಲ್ಲಿ ಇನ್ನ ಬಿಡುಗಡೆ ಇಲ್ಲ, ಬಡತಿ ಇಲ್ವಾ, ஜெபிக்க முடியலையா, துதிக்க முடியலையா, ಪ್ರಾರ್ಥಿಸ್ಲಿಕ್ಕೆ ಆಗ್ತಾ ಇಲ್ವಾ, ಸ್ತೋತ್ರ ಹೇಳಕ್ ಆಗ್ತಾ ಇಲ್ವಾ, வாழ்க்கை வாழத்தான் வேண்டுமா என்று கேட்கின்றீர்களா? ಜೀವಿತದಲ್ಲಿ ನಾನು ಬದುಕಬೇಕಾ ಎಂದು ಪ್ರಶ್ನೆ ಮಾಡ್ತಾ ಇದೀಯ. This is the
a day of victory. ಈ ದಿನ ಜಯದ ದಿನ. This is a day God is going to give victory. ಈ ದಿನ ದೇವರು ನಿನಗೆ ಜಯ ಕೊಡುವ ದಿನ. How many of you feel in your heart? ಎಷ್ಟು ಜನ ನಿಮ್ಮ ಹೃದಯದಲ್ಲಿ ನೀವು ಅನುಭವಿಸ್ತಾ ಇದ್ದೀರಿ? ಸಹೋದರಿಯ ನೀங்க சொன்ன வெற்றியின் ஜீவன் இன்னும் நான் வாழ முடியல. ಸಹೋದರಿ ನೀನು ಹೇಳಿದಂತ ಜಯದ ಜೀವಿತವನ್ನು ನಾವು ಇದುವರೆಗೂ ಬದುಕಲಿಕ್ಕೆ ಆಗ್ತಾ ಇಲ್ಲ. இந்த ஜெயம் எனக்கு வேணும். ಈ ಜಯ ನನಗೂ ಬೇಕು. இந்த ஜெயம் எனக்கு வேணும். ಈ ಜಯ ನನಗೂ ಬೇಕು. நான் சாத்தானை ஜெயிக்கணும். ನನ್ನ ಸೈತಾನ ಗೆಲ್ಲಬೇಕು. சூழ்நிலையை ஜெயிக்கணும். ನನ್ನ ಸಂದರ್ಭವನ್ನು ಗೆಲ್ಲಬೇಕು. பிரச்சனையை ஜெயிக்கணும். ನನ್ನ ತೊಂದರೆ ಗೆಲ್ಲಬೇಕು. என்னுடைய உணர்ச்சிகளை ஜெயிக்கணும். ನನ್ನ ಉದ್ವೇಗಗಳನ್ನು ಜಯಿಸಬೇಕು. எனக்கு ஜெயம் வேண்டும் சொல்ற கரங்களை உயர்த்தி காண்பி. ನನಗೆ ಜಯ ಬೇಕೆನ್ನುವರು ಮಾತ್ರ ಕೈಗಳೆತ್ತಿ ತೋರಿಸ್ರಿ. This is a victory church. ಇದು ಜಯ ಹೊಂದುವಂತ ಸಭೆ. I see the mighty warriors. ನಾನು ಶಕ್ತರಾದ ಸೈನಿಕರನ್ನು ನೋಡ್ತಾ ಇದ್ದೇನೆ. I can see lot of warriors here. ನಾನು ಅನೇಕ ಸೈನಿಕರನ್ನು ನೋಡ್ತಾ ಇದ್ದೇನೆ. I can see captains here. ನಾನು ಇದರ ಮಧ್ಯದಲ್ಲಿ ಅನೇಕ ಪಶುಗಳನ್ನು ನೋಡ್ತಾ ಇದ್ದೇನೆ. I can see mighty kings over here. ನಾನು ಇದರ ಮಧ್ಯದಲ್ಲಿ ಅನೇಕ ಅರಸರನ್ನು ನೋಡ್ತಾ ಇದ್ದೇನೆ. I can see mighty judges over here. ನಾನು ಇದರ ಮಧ್ಯದಲ್ಲಿ ದೊಡ್ಡ ನ್ಯಾಯಾಧೀಶರನ್ನು ನೋಡ್ತಾ ಇದ್ದೇನೆ. ಇಂದಕ್ಕೆ ಕತ್ತೆ ಜಯತೆ ಕಟ್ಟಲಿದ್ದಾರೆ. ಇವತ್ತು ದೇವರು ಜಯವನ್ನು ಆಜ್ಞೆ ಮಾಡ್ತಾ ಇದ್ದಾನೆ. இந்த செய்தி என் செய்தி இல்ல. ಇವತ್ತು ನಿಮ್ಮ ಸಂದೇಶ ನನ್ನ ಸಂದೇಶವಲ್ಲ. ಇದು ಕರ್ತರ್ ಕೊಡುತ್ತ செய்தி. ಇದು ಕರ್ತನ ಸಂದೇಶ. ಉನಕ್ಕಾಗಿ ಕೊಡುತ್ತ செய்தி. ನಿನಗಾಗಿ ಕೊಟ್ಟ ಸಂದೇಶ. ಉನಕ್ಕಾಗಿ ಕೊಡುತ್ತ செய்தி. ನಿನಗಾಗಿ ಕೊಟ್ಟ ಸಂದೇಶ. ಒಂದು ನಿಮಿಷ ಎಳೆದು ನಿಲ್ಪೋಣ. ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. When you clap your hand, ನಿಮ್ಮ ಚಪ್ಪಾಳೆ ತಟ್ಟದಾಗ you are slapping the devil. ನೀನು ಸೈತಾನನ ಕೆನ್ನೆಗೆ ಹೊಡಿತಾ You ಇದೀಯ. are jumping over the devil. ನೀನು ಸೈತಾನನ ಮೇಲೆ ಜಿಗಿತಾ ಇದೀಯ. Clap 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 clap. ಗಟ್ಟಿಯಾಗಿ ತಟ್ರಿ ಗಟ್ಟಿಯಾಗಿ ತಟ್ರಿ ಗಟ್ಟಿಯಾಗಿ ತಟ್ರಿ. Clap 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 clap. ತಟ್ರಿ ತಟ್ರಿ ಗಟ್ಟಿಯಾಗಿ ತಟ್ರಿ. The victory is coming, victory is coming. ಈಗ ಜಯ ಆರಂಭವಾಗಿದೆ. The spirit of victory is coming. ಈಗ ಜಯದ ಆತ್ಮನ ಪ್ರಾರಂಭವಾಗಿದ್ದಾನೆ. The blood of Christ is giving you victory. ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ರಕ್ತವು ನಿನಗೆ ಜಯವನ್ನು ಕೊಡುತ್ತದೆ. ಯೇಸುವಿನ ರಕ್ತம் ಯೇಸುವಿನ ರಕ್ತம். ಯೇಸುವಿನ ರಕ್ತ ಯೇಸುವಿನ ರಕ್ತ உனக்கு ஜெயத்தை கொடுக்கிறது. ನಿನಗೆ ಜಯವನ್ನು ಕೊಡುತ್ತದೆ. Power power power. ಶಕ್ತಿ ಶಕ್ತಿ ಶಕ್ತಿ. Power in the blood of Jesus Christ. ಯೇಸು ಕ್ರಿಸ್ತನ ರಕ್ತದಲ್ಲಿ ಶಕ್ತಿ. Overcomers overcomers. ಜಯಶಾಲಿ ಜಯಶಾಲಿ ಜಯಶಾಲಿ. You are a overcomer. ನೀನು ಜಯಶಾಲಿ. எல்லா வியாதியும் ஓடுகிறது. ಎಲ್ಲ ರೋಗಗಳು ನಿನ್ನನ್ನು ಬಿಟ್ಟು ಓಡುತ್ತಾ ಇದೆ. ಎಲ್ಲ ವೇದನೆ ಓಡುகிறது. ಎಲ್ಲ ವೇದನೆ ಬಿಟ್ಟು ಓಡುತ್ತಾ ಇದೆ. ಎಲ್ಲ ಸೋರ್ಬು ಓಡುகிறது. ಎಲ್ಲ ಸೋತೋಗ ಅನುಭವ ಓಡಿ ಹೋಗುತ್ತಾ ಇದೆ. ಕಷ್ಟம் ಓಡುகிறது. ಎಲ್ಲ ಬಲಹೀನತೆಗಳು ಬಿಟ್ಟು ಹೋಗುತ್ತಾ ಇದೆ. ಕುಟುಂಬ ಪ್ರಶ್ನೆ ಓಡುகிறது. ಕುಟುಂಬದ ತೊಂದರೆ ಬಿಟ್ಟು ಹೋಗುತ್ತಾ ಇದೆ. ಬಿಡುದಲೆ ಬಿಡುದಲೆ ಬಿಡುದಲೆ. ಬಿಡುಗಡೆ ಬಿಡುಗಡೆ ಬಿಡುಗಡೆ. You subdue your enemy. ಇವತ್ತು ನಿನ್ನ ಶತ್ರುವಿನ ಮೇಲೆ ನೀನು ಜಯ ಹೊಂದು. ಶತ್ರುವಿನ ಜಯಿಕ್கிறாய். ನಿನ್ನ ಶತ್ರುವಿನ ಮೇಲೆ ಜಯ ಹೊಂದು. ಜಯಂ ಜಯಂ ಜಯಂ. ಜಯ ಜಯ ಜಯ. ಆವಿಯಾನವರು ಅಸೈವಾಡುகிறார். ಪವಿತ್ರಾತ್ಮನ ಚಲಿಸುತ್ತಾ The ಇದ್ದಾನೆ. power of God is moving. ದೇವರ ಆತ್ಮನ ಶಕ್ತಿ ಚಲಿಸುತ್ತಾ ಇದೆ. Receive it. ವಂದಿಕೋ. Receive it. ವಂದಿಕೋ. Receive it. ವಂದಿಕೋ. Power 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 power. ಶಕ್ತಿ 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 ಶಕ್ತಿ. Power power power. ಶಕ್ತಿ ಶಕ್ತಿ ಶಕ್ತಿ. Power of the Holy Spirit. ಪವಿತ್ರಾತ್ಮನಲ್ಲಿ ಶಕ್ತಿ. Power in the blood of Jesus. ಯೇಸುವಿನ ರಕ್ತದಲ್ಲಿ ಶಕ್ತಿ. Falling upon you. ಈಗ ನಿನ್ನ ಮೇಲೆ ಇಳಿತಾ ಇದೆ. Receive it. ವಂದಿಕೋ. Loving Heavenly Father. ಪ್ರೀತಿಸುವ ಪರಲೋಕ ತಂದೆಯೇ. Bless your people, O God. ನಿನ್ನ ಜನರನ್ನು ಆಶೀರ್ವದಿಸು. Let them be overcomers. ಕರ್ತನೇ ಅವರು ಜಯಶಾಲಿಗಳಾಗಿರಲಿ. Not only one day. ಒಂದು ದಿವಸಕ್ಕೆ ಮಾತ್ರವಲ್ಲ. All through their life. ಅವರ ಜೀವನ ಪೂರ್ತಿಯಾಗಿಯೂ. Help them to subdue their enemy. ಅವರ ಶತ್ರುಗಳ ಮೇಲೆ ಜಯ ಹೊಂದುವುದಕ್ಕೆ ಸಹಾಯ ಮಾಡು. Let them rule and reign. ಕರ್ತನೇ ಅವರು ಆಳ್ವಿಕೆ ಮಾಡಲಿ ದೊರೆತನ ಮಾಡಲಿ. Bless them financially. ಅವರನ್ನು ಆರ್ಥಿಕವಾಗಿ ಆಶೀರ್ವದಿಸು. Spiritually. ಆತ್ಮಿಕವಾಗಿ. Materially. ಕರ್ತನೇ ವಸ್ತು ಪರಿವಾಗಿ. Emotionally. ಅವರನ್ನು ಉದ್ವೇಗವಾಗಿ. In Jesus name I pray. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಸ್ವರ್ಗೀಯ ತಂದೆಯೇ. ಗಟ್ಟಿಯಾಗಿ ಹೇಳೋಣ.